Ready, Zira? Right. Why do you want to become successful? ನೀವು ಯಾಕೆ ಯಶಸ್ವಿ ಆಗಬೇಕು ಅಂತ ಬಯಸ್ತೀರಾ? ಸ್ವಲ್ಪ ಹೇಳ್ಬೋದಾ? ನಿಮ್ಗೆ ಯಾಕೆ ಯಶಸ್ವಿ ಆಗಬೇಕು? ಕಾಮಯಾಬಿ ಕ್ಯೂ ಚಾಹಿಯೆ? ಯಾಕೆ ಬೇಕು ನಿಮಗೆ? To achieve our goals. ಆಜಾದಿ. ಯಾವುದು ಆಜಾದಿ? ಫೈನಾನ್ಷಿಯಲ್ ಆಜಾದಿ? ಓಕೆ, ಹೇಳಿ ಒಂದೊಂದು. ಫೈನಾನ್ಷಿಯಲ್ ಫ್ರೀಡಮ್, ಆಮೇಲೆ ಟೈಮ್ ಫ್ರೀಡಮ್, ಗುಡ್. ಲೈಫ್ ಸ್ಟೈಲ್, ಗುಡ್. ಅಚೀವ್ಮೆಂಟ್ಸ್, ಓಕೆ. ಮಕ್ಕಳು ಒಳ್ಳೆ ನೇಮ್ ಆ್ಯಂಡ್ ಫೇಮ್, ರೆಕಗ್ನಿಷನ್, ಮಾನ್ಯತೆ, ಓಕೆ. ಸ್ವಂತ ಮನೆ ಕಟ್ಕೋಬೇಕು, ಓಕೆ. ಯೋಗ್ಯತೆ ಬಗ್ಗೆ ಯಾರು ಮಾತಾಡಬಾರ್ದು. ಸಾಲ ತೀರ್ಸ್ಕೋಬೇಕು, ಸಾಧನೆ ಮಾಡಬೇಕು, ಓಕೆ. ಓಕೆ, ನನ್ನಿಂದ ಚೆನ್ನಾಗಿ ಆಗ್ಬೇಕು, ಓಕೆ. ಫುಲ್ಫಿಲ್ ಡ್ರೀಮ್ಸ್, ಓಕೆ. ನೋಡೋಣ ಕರೆಕ್ಟ್ ಆನ್ಸರ್ ಯಾರು ಕೊಡ್ತೀರಾ? ವೈ ಡೂ ಯು ವಾಂಟ್ ಸಕ್ಸಸ್? ಲೈಫಲ್ಲಿ ನಿಮಗೆ ಯಶಸ್ಸು ಯಾಕೆ ಬೇಕು? ನೋಡಿ, ಕ್ಲಿಯಾರಿಟಿನೇ ಇಲ್ಲ. ಕರೆಕ್ಟಾಗಿ ಹೇಳ ಸರ್. ಮೇಡಮ್ ನೀವು ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ ಮೇಡಮ್. ಈಗ ನಿಮಗೆ 70 ಕೋಟಿ ಬಂದರೆ ಏನೇನು ಮಾಡ್ತೀರಾ ಮೇಡಮ್? ಏನೇನು ಮಾಡ್ತೀರಾ? ದುಡ್ಡು ಮನೆ ತಗೊಳ್ತೀನಿ ಸರ್. ಎಷ್ಟು ಕೊಟ್ಟಿದ್ದು? 2 ಕೋಟಿ. ಇನ್ನು 68 ಕೋಟಿ ಉಳಿದು. ಮದುವೆಗೆ ಒಂದು 5 ಕೋಟಿ ಇಟ್ಕೊಳ್ಳಿ ಮೇಡಮ್, ಆದ್ರೂ ಇನ್ನೂ 63 ಕೋಟಿ ಉಳಿತು. ಬಡವ್ರಿಗೆ ಸಹಾಯ ಮಾಡ್ತೀನಿ. ಒಂದು 3 ಕೋಟಿಯಲ್ಲಿ ಬಡವ್ರಿಗೆ ಸಹಾಯ ಮಾಡ್ತೀರಾ? ಓಕೆ. ಇನ್ನು 59 ಕೋಟಿ ಉಳಿತು. 50 ಕೋಟಿ ಸಹಾಯ ಮಾಡ್ತೀನಿ ಸರ್. 50 ಕೋಟಿ ಸಹಾಯ ಮಾಡ್ಬಿಡ್ತೀನಿ. ಅದು ಖಂಡಿತ ಮಾಡಲ್ಲ. 50 ಕೋಟಿ ಕಷ್ಟಪಟ್ಟು ಅಲ್ಲ ಮೇಡಮ್, ಕಷ್ಟಪಟ್ಟು 50 ಕೋಟಿ ದಾನ ಮಾಡ್ಬಿಡ್ತೀವ. ಏನು 50 ಕೋಟಿ ಮಾಡ್ತೀವಿ. ನೋಡಿ ಉಪಯೋಗ. ನೋಡಿ ಒಂದು ಮಾತು ಹೇಳ್ತೀನಿ ನಾನು. ತುಂಬಾ ಜನ ಎಷ್ಟು ಜನ ಕೂತಿದ್ದೀರಾ, 70 ಕೋಟಿ ಬಂದರೆ ಏನು ಮಾಡಬೇಕು ಅಂತ ನಿಮ್ಗೆ ತಲೆಯಲ್ಲಿ ಐಡಿಯಾನೇ ಇಲ್ಲ. ಯಾಕಂದ್ರೆ ಖಂಡಿತ ಬರುತ್ತಾ ಅಂತ ನಂಬಿಕೆನೂ ಇಲ್ಲ ನಿಮಗೆ. ಅದಕ್ಕೆ ನೀವು ಯೋಚನೆನೂ ಮಾಡಿಲ್ಲ, ಹೌದಲ್ವಾ? 99% ಜನ 70 ಕೋಟಿ ಬರುತ್ತೆ ಅಂತ, ಅಯ್ಯೋ 70 ಕೋಟಿ ಮನೆ. ಆಮೇಲೆ ಈಗ ನಾನೇನೋ ಅನೌನ್ಸ್ ಮಾಡಿದೆ, ಈಗ ವಿ ಸ್ಟಾರ್ ಬಿಟ್ಟು ಅವ್ರಿಗೆ 5 ಲಕ್ಷ ಕೊಡ್ತೀನಿ ಅಂದ್ರೆ 90% ಖಾಲಿ ಆಗಿರ್ತಾರೆ ಇಲ್ಲಿ. ಕೊಡಿ, ಆಮೇಲೆ ನೋಡೋಣ 70 ಕೋಟಿ ಅಂತ. ಅದೇ ಫ್ರೆಂಡ್ ಅಲ್ಲಿ ಕೂತಿರಲ್ಲ, ಅವ್ರಿಗೆ 10 ಲಕ್ಷ ಕೊಡ್ತಿದ್ರು ಹೋಗಲ್ಲ. ಯಾಕಂದ್ರೆ ಮುಂದಿನ ಚೆಕ್ ಲಕ್ಷ ಕೋಟಿ ಕೊಟ್ಟಿದೆ ಅವ್ರಿಗೆ. ಈ ಗೋಡೆಗೆ ಡ್ರಿಲ್ ಹಾಕ್ಬೇಕು. ಹಸಿ ಗೋಡೆ ಇರುತ್ತಲ್ಲ, ಅಲ್ಲಿಗೆ ಮಳೆ ಹೊಡ್ತಾ ಪುಸ್ತಕ ಒಳಗೆ ಹೋಗ್ಬಿಡುತ್ತೆ. ನೀವೆಲ್ಲ ಇನ್ನೂ ಆ ಥರ ಕ್ಯೂರಿಂಗ್ ಆಗಿಲ್ಲ, ಇನ್ನು ಕ್ಯೂರಿಂಗ್ ಆಗ್ಬೇಕು ನಿಮಗೆ ವಿಸ್ಟಾರಲ್ಲಿ. ಕ್ಯೂರಿಂಗ್ ಯಾವಾಗ ಆಗುತ್ತೆ? ಆವಾಗ ನಿಮಗೆ ಓಕೆ ವೈ ಯಾಕೆ ಬೇಕು, ಕ್ಲಿಯರ್ ಕಟ್ ವಿಷನ್ ಇರಬೇಕು. ಯಾಕೆ ಬೇಕು? ಓಕೆ. ವೈ ಯಾಕೆ ನೋಡೋಣ. ಕೆಲವೊಬ್ಬರಿಗೆ ಯಾಕೆ ಬೇಕು ಅಂತ. ಸಿಕ್ಕಿಲ್ಲ ಅಂದ್ರೆ, ಯಶಸ್ಸು ಸಿಕ್ಕಿಲ್ಲ ಅಂದ್ರೆ, ಸಪೋಸ್ ಯೋಚನೆ ಮಾಡ್ಬೇಕಲ್ಲ. ಸಿಕ್ಕಿಲ್ಲ ಅಂದ್ರೆ ಅದೇ ಮನೆ, ಅದೇ ಜೀವನ, ಅದೇ ಸಂಘ. ಓಕೆ. ಮದುವೆಗೆ ಹೋದ್ರೆ ವ್ಯಾಲ್ಯೂ ಇಲ್ಲ. ನಾನು ಮುಡಿಗೆರಲ್ಲಿದ್ದೆ ನಿನ್ನೆಲ್ಲ, ಮೊನ್ನೆ ಮದುವೆಯಲ್ಲಿ ಯಾರೋ ಒಬ್ಬರದ್ದು ಸೆಲ್ಫಿ ಹೊಡೆದ್ರಪ್ಪ, ಯಾವ ಟೀಮಿಂದ ಗೊತ್ತಿಲ್ಲ, ಯಾರೊಬ್ರು ಬಂದಿದ್ರು ನನಗೆ. ಆಯ್ತಾ, 2-3 ಜನ ತಗೊಂಡ್ರು. ನಾನೇನು ಹೇಳ್ತಿದ್ದೆ ಅಂದರೆ, ಅಲ್ಲಿ ನನಗೆ ಹೋದ ತಕ್ಷಣ ಸ್ಟೇಜಲ್ಲೇ ಕರ್ಕೊಂಡು ಕೂರಿಸ್ಬಿಟ್ರು ನನಗೆ. ನಾನು ಹೇಳಿದೆ, ಇದು ಅಫ್ಸರ್ ನಿನಗೆ ರೆಸ್ಪೆಕ್ಟ್ ಅಲ್ಲ, ನಿನ್ನ ಸೂಟಿಗೆ ಮತ್ತು ನಿನ್ನ ದುಡ್ಡಿಗೆ ರೆಸ್ಪೆಕ್ಟ್ ಇದು ಅಂತ. ಅಂದರೆ ಇಂಡೈರೆಕ್ಟ್ಲಿ ನಮಗೆ ಅಂದರೆ ಆ ಗೌರವ ಬೇಕಲ್ವಾ? ಯಾಕೆ ಸಕ್ಸಸ್ ಬಂದಿಲ್ಲ ಅಂದರೆ ಓಕೆ, ಇಟ್ಸ್ ಓಕೆ, ತೊಂದರೆ ಇಲ್ಲ, ಸಾಕು. ಜೀವನಕ್ಕೇನು ತೊಂದರೆ ಇಲ್ಲ. ವಸತಿ, ಆಹಾರ, ಬಟ್ಟೆ ನಡೀತಾ ಇದೆ ಜೀವನ. ನಮಗೇನು ಬೇಕೇ ಬೇಕು ಅಂತ ಏನಿಲ್ಲ. ಯಶಸ್ಸು ನಮ್ಮ ಜೀವನ ನಡೀತಾ ಇದೆ. ಎಷ್ಟು ದಿನ ಬದುಕ್ತೀವಿ, ಏನಿದೆ ಮೇಲೆ ತೊಗೊಳೋದು ದುಡ್ಡು, 4 ದಿನ ಬದುಕೋದು, ನಮ್ಗೆ ಯಾವುದು ಬೇಡ. ಈ ಥರ ಮೈಂಡ್ ಇದೆಯಾ ನಿಮ್ಮದು? ಅಥವಾ ಐ ವಿಲ್ ಗಿವ್ ಮೈ 100%, ಅದೇನಾರಾಗಲಿ 100% ಕೆಲಸ ಮಾಡ್ತೀನಿ, 100% ನಾನು ತೊಡಗಿಸ್ಕೊಳ್ತೀನಿ. ನನಗೆ ಯಶಸ್ಸು ಬೇಕೇ ಬೇಕು. ಯಾರ ಕೈಲೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ನನಗೆ. ನಾನು ಈ ಜಗತ್ತಿಗೆ ತೋರಿಸ್ತೀನಿ ನಾನು ಯಾರು ಅಂತ. ಈ ಹಠ ನಿಮ್ಮ ಹತ್ರ ಇದೆಯಾ? ನೋಡ್ಕೊಳ್ಳಿ ನೀವು ಯಾರು ಅಂತ. ಕಾಂಪ್ರಮೈಸ್ ಮಾಡ್ಕೊಳ್ತೀರಾ? ಏನ್ ಕಾಂಪ್ರಮೈಸ್? ಇವತ್ತು ಬೇಡ. ಯಾಕೆ 300-400 ರೂಪಾಯಿ ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗೋದು, ಬಿಸಿಲಲ್ಲಿ ಕೂತ್ಕೊಳ್ಳೋದು, ಹೋಗೋದು ಬರೋದು? ಆರಾಮಾಗಿ ಮನೇಲಿ ಇದ್ಬಿಡೋಣ.
ಏನು ಮೀಟಿಂಗ್ ಅಂತೆ ಮೊನ್ನೆ ಅಟೆಂಡ್ ಆಗಿಲ್ವಾ? ಮೊನ್ನೆ ಅಟೆಂಡ್ ಅದೇ ಮಾತಾಡಿದೆ ಮತ್ತೇನು ಹೇಳ್ತಾರೆ ಮೀಟಿಂಗಲ್ಲಿ? ಓಕೆ, ಇವತ್ತು ಗೌರ್ಮೆಂಟಿಗೆ ಆದರೂ 1000 ರೂಪಾಯಿ ಸಿಗುತ್ತೆ, 800 ರೂಪಾಯಿ ಸಿಗುತ್ತೆ, ಕೆಲಸ ಬಿಟ್ಟು ಮೇಲೆ ಹೋಗ್ಬೇಕು ಇಲ್ಲಿಗೆ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ತಿರೋ ಅಥವಾ ಲಿವ್ ಲೈಫ್ ಆನ್ ಓನ್ ಟರ್ಮ್ಸ್, ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಬದುಕ್ತೀನಿ, ಯಾರು ನನಗೆ ತಡೆಯೋಕ್ಕೆ ಸಾಧ್ಯ ಇಲ್ಲ, ಹೋಗ್ಬೇಕಾದ್ರೆ ಹೋಗ್ತೀನಿ, ಮಾಡ್ತೀನಿ ಅಂದರೆ ಮಾಡ್ತೀನಿ, ಏನರ್ಥ, ಏನು ಬೇಕು ಅದು ತೋಡ್ತೀನಿ, ಏನು ಬೇಕು ಅಂತ ನಾನು ಜೀವನ ಹೇಗೋ ಬದುಕೋದಲ್ಲ, ಜೀವನ ಹೀಗೆ ಬದುಕ್ತೀನಿ. ನಾನು ಬೇರೆಯವ್ರಿಗೆ ರಿಮೋಟು, ಯಾರು ಹೇಳ್ತಾಳೆ ಬೆಳಗ್ಗೆ ಹೋಗ್ತಾಳೆ ಸಂಜೆ ಬರ್ತಾಳೆ ಎಲ್ಲಿಗೆ ಹೋಗ್ತಾಳೋ ಅವಳ ಮಾತಿಗೆ ನೀವು ಯಾಕೆ ಗಮನ ಕೊಡ್ತೀರಾ? ಶ್ರೀಮಂತರು ಗೊತ್ತಾ ನಿಮಗೆ? ಇಂಥ ಮಾತಿಗೆ ನಗಾಡ್ತಾರೆ, ಚಿಲ್ಲರೆ ಅಂತಾರೆ, ಚಿಂದಿ ಚೋರ್ ಅಂತಾರೆ. ಇವರೆಲ್ಲ ಸ್ಲಮ್ ಮಾತಾಡೋದು, ಚಿಲ್ಲರೆ ಮಾತಾಡೋದು, ಬಿಕಾರಿಗಳು ಮಾತಾಡೋದು, ಬಡೂರು ಮಾತಾಡೋದು ಅಂತ ತಿಳ್ಕೊಳ್ತಾರೆ. ಅವ್ರಿಗೆ ಹೇಳೋದು ಬಡೂರು, ಚಿಲ್ಲರೆಗಳು ಮಾತಾಡೋದು. ಶ್ರೀಮಂತರಿಗೆ ಟೈಮೇ ಇಲ್ಲ ಇದೆಲ್ಲ ಮಾತಾಡೋಕ್ಕೆ. ಪಕ್ಕದ ಮನೆ ಹೆಸರು ಕೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ ಬಿಸ್ನೆಸ್ ಅಲ್ಲೇ ತಲೆ ಕೆಡ. ನೀವೇನು ಎಷ್ಟು ಮಾಡ್ತಿರೋದು? ಅವ್ರು ಹಿಂಗಳು ಬಿಟ್ಲು, ಅವಳು ಹಿಂಗಳು ಬಿಟ್ಲು, ಎಲ್ಲಿ ಹೋಗ್ತಾಳೋ ಎಲ್ಲಿ ಬರ್ತಾಳೋ. ನೀವು ಅವಳು ಚಿಂತೆ, ಅವಳ ಅಕೌಂಟಲ್ಲಿ 5 ಲಕ್ಷ ಬ್ಯಾಲೆನ್ಸ್ ಇಲ್ಲ, ಅವಳೇ ಸಂಘದಲ್ಲಿ 2-3 ಲಕ್ಷ ಸಾಲ ತಗೊಂಡಿದ್ದಾಳೆ, ಅವಳು ಮಾತಿಗೆ ನೀವು ಇದು ಮಾಡ್ತೀರಾ? ಈ ಥರ ಆದರೆ ಲೈಫಲ್ಲಿ ಮೇಲೆ ಬರಲ್ಲ. ಹೆದರಬಾರ್ದು. ನಾವು ನಿಯತಲ್ಲಿ ಇರ್ತಾನೆ. ಈಗ ಶಬೀನಾ ಎಷ್ಟೆಷ್ಟು ದೂರ ಹೋಗಿ ಟೀಮ್ ಕಟ್ಟಿದ್ರು ಆದೀಶ್ವರದಲ್ಲಿ, ಬಾಗಲಕೋಟೆ, ಗುಲ್ಬರ್ಗ ಎಲ್ಲ ಹೋದ್ರು. ಇವತ್ತು 6 ಕೋಟಿ ದುಡ್ಡು ಮಾಡ್ಕೊಂಡಿಲ್ವಾ? ಜನ ಹೇಳೋರು ತಪ್ಸೆ ಬೇಡ, ರೋಗ್ ಕ್ಯಾಕ ಹೆಂಗೆ ಲೋಗ್ ಅಂತ. ಈ ಬಡವರಿಗೆ ಇದೆಲ್ಲ ಜಾಸ್ತಿ ಅನ್ಸೋದು. ನಮ್ಗೆ ಶ್ರೀಮಂತರು ಇದ್ರಲ್ಲ, ಅವ್ರು ಯಾರು ಕ್ಯಾರೆ ಮಾಡಲ್ಲ. ಹೇಳಿದಷ್ಟು ಇನ್ನು ಒಳ್ಳೇದು, ನಾವು ಬೆಳೆದಿದ್ದೀವಿ ಅಂತ. ಚರ್ಚೆ ನಿಮ್ಮ ಬಗ್ಗೆ ಆಗ್ತಿದೆ ಅಂದರೆ ನೀವು ಬೆಳೆದಿದ್ದೀರಾ ಅಂತ ಅರ್ಥ. ಹೊಟ್ಟೆ ಹೊರ್ಕೊಂಡು ಯಾರ ಹತ್ರ ದಮ್ ಇದೆ, ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಕೆಪಾಸಿಟಿ ಇದೆ, ಅವ್ರ ಬಗ್ಗೆ ಚರ್ಚೆ ಆಗೋದು. ಆಯ್ತಾ? ಕಚ್ಚಡ ಇರ್ತಾರಲ್ವಾ, ಕೆಚ್ಚಡಗಳು ಯೋಗ್ಯತೆ ಇಲ್ದವ್ರ ಬಗ್ಗೆ ಯಾವತ್ತೂ ಚರ್ಚೆ ಆಗಲ್ಲ. ಅರ್ಥ ಆಯ್ತಾ? ತಿಳ್ಕೊಳ್ಳಿ. ಯಾವತ್ತೂ ನೀವು ಸ್ವಲ್ಪ ನಾನು 1 ಕೋಟಿ ಕಾರಲ್ಲಿ ಹೋದ ತಕ್ಷಣ ಏನು ಮಾತಾಡೋದು? 4 ಜನಕ್ಕೆ ಟೋಪಿ ಇಟ್ಟೆ ದುಡಿದಿರೋದು ಇವನು, ಹೊಟ್ಟೆ ಹೊರ್ಕೊಂಡು ಮಾತಾಡ್ದವನು. ಅವ್ನಿಗೆ ಮಾಡೋಕ್ಕಾಗಿಲ್ಲಲ್ಲ, ಅವ್ನ ಟೈರ್ ತಗೊಳಕ್ಕಾಗಲ್ಲ ಕಾರಿಂದು. ಆಯ್ತಾ? ಏನೇ ದುಡಿರಿ, ನೀವು ಸ್ಕೂಲ್ ಮಾಡ್ಕೊಂಡು ದುಡೀರಿ, ನರ್ಸಿಂಗ್ ಹೋಮ್ ಮಾಡ್ಕೊಂಡು ದುಡೀರಿ, ಗೋಲ್ಡ್ ಅಂಗಡಿ ಮಾಡ್ಕೊಂಡು ದುಡೀರಿ, ಓಕೆ, ಕಾಫಿ ಬಿಸ್ನೆಸ್ ಮಾಡ್ಕೊಂಡು ದುಡೀರಿ, ಭತ್ತ ಬಿಸ್ನೆಸ್ ದುಡೀರಿ, 1 5 ಕೋಟಿ ಮನೆ ಕಟ್ಟಿ, 1 2 ಕೋಟಿ ಕಾರಲ್ಲಿ ತಿರುಗಾಡಿ, ಏನೋ ಮಾಡೇ ದುಡ್ದಿರೋದು ಬಂದ್ಬಿಡತ್ತೆ ಅಂದರೆ ಇವ್ನ ಕೈಲಿ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಗೂಬೆ ಕೂರಿಸ್ತಾರೆ. ಇದೆಲ್ಲ ಕಾಮನ್ ರೀ, ಇದೆಲ್ಲ ಬಡವರು ತೀರಾ ಏನು ಮಾಡೋಕ್ಕಾಗಲ್ಲ, ಅವರೇ ಮಾಡೋದು. ಯಾರ ನಿಮ್ಗೆ ಈ ಥರ ಹೇಳಿದ್ರೆ ತಿಳ್ಕೊಳ್ಳಿ, ಯೋಗ್ಯತೆ ಇಲ್ದವರು ಬಡವರು ಇದು ಮಾತಾಡ್ತಿರೋದು. ನೀವು ಆ ಪಟ್ಟಿಗೆ ಸೇರಬೇಡಿ. ನಿಮ್ಮ ಟರ್ಮ್ಸ್ ಮೇಲೆ ನೀವು ಜೀವನ ಮಾಡಿ, ನಿಮ್ಮ ಟರ್ಮ್ಸ್ ಮೇಲೆ ನೀವು ಹೋಗ್ಬೇಕು. ಫಾರಿನಿಗೆ ಹೋಗಿ ಮೀಟಿಂಗ್ ಬರ್ಬೇಕು, ಬನ್ನಿ, ಜೀವನ ಎಂಜಾಯ್ ಮಾಡಿ, ಕಷ್ಟಪಟ್ಟು ಹಣ ಮಾಡಿ, ನಿಮ್ಮ ಮಕ್ಳಿಗೆ ಒಳ್ಳೆ ಲೈಫ್ ಕೊಡಿ. ಅಡ್ಜಸ್ಟ್ಮೆಂಟ್ ಲೈಫು ಸಾಕಪ್ಪ. ನಮ್ಮ ಬೈಕ್ ಮನೆಯಲ್ಲಿ ಒಂದು ಸಣ್ಣ ಕಾರ್ ಇದೆ, ಸಾಲದಲ್ಲಿ ತಂದಿದ್ದೀವಿ, ಅಥವಾ ಒಂದು ಬೈಕ್ ಇದೆ, 1 ಬೆಡ್ರೂಮು, 1 ಹಾಲು, 1 ಕಿಚನ್, ಓಕೆ, ಅಲ್ಲೇ ಮಕ್ಕಳು ಮಲ್ಕೊಳ್ತಾರೆ, ಕಿಚನಲ್ಲೇ ಮಲ್ಕೊಳ್ತಾರೆ, ಸಾಕು, ಜೀವನ ನಡೀತಾ ಇದೆ. ಒಂದೇ ಬಾತ್ರೂಮು, ಗಂಡನೂ ಅಲ್ಲೇ ಮಧ್ಯೆ ಇದು ಸ್ನಾನ ಮಾಡಬೇಕು, ಹೆಂಡತಿನೂ ಅಲ್ಲೇ ಸ್ನಾನ, ಮಕ್ಕಳು ಅಲ್ಲೇ ಸ್ನಾನ, ನಡೀತಾ ಇದೆ. ಜೀವನಕ್ಕೆ ತೊಂದರೆ ಇಲ್ಲಪ್ಪ ನಮಗೆ. ಅತ್ತೆ ಮನೆಯಿಂದ ಮದುವೆ ಆಗುವಾಗ ಒಂದು ಬೈಕ್ ಕೊಟ್ಬಿಡ್ತಾರೆ, ಆ ಬೈಕ್ ಇಟ್ಕೊಂಡು ಕೂತ್ಕೊಳ್ತಾನೆ. ಆಯ್ತಾ? ಹೆಂಡತಿ ಕರ್ಕೊಂಡೋಗಿ 1 ಐಸ್ ಕ್ರೀಮ್ ತಿನ್ಸ್ಕೊಬಿಡ್ತಾನೆ. 1 ವರ್ಷ ಆಗುತ್ತೆ, 1 ಗಿಫ್ಟ್ ಬರುತ್ತೆ, 1 ಮಗು, 1 ಕೂರಿಸ್ಕೊಳ್ತಾನೆ, ಇವ್ನು ಕೂತ್ಕೊಳ್ತಾನೆ, ಮಗು ಇಲ್ಲಿ ಕೂರಿಸ್ಕೊಳ್ತಾನೆ, ಹೆಂಡತಿಗಲ್ಲಿ ಕೂರಿಸ್ಕೊಳ್ತಾನೆ, ಮತ್ತೆ ಡ್ರರ್ ಅಂತ 1 ರೌಂಡ್ ಬರ್ತಾನೆ, ಇನ್ನೊಂದು ಮಗು ಬಂದಿರುತ್ತೆ 1 ವರ್ಷಕ್ಕೆ. ಅವ್ನು ಹಿಂಗೆ ಕೂತ್ಕೊಂಡು ಏನು ಮಾಡ್ತಾನೆ, ಫಸ್ಟು ಹಿಂಗಿಂಗಂತ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಟ್ಯಾಂಕ್ ಮೇಲೆ ಬರ್ತಾನೆ. ಒಂದು ದೊಡ್ಡ ಮಗುಗೆ ಟ್ಯಾಂಕ್ ಮೇಲೆ ಕೂರಿಸ್ಕೊಳ್ತಾನೆ, ಇನ್ನೊಂದು ಮಗುಗೆ ಇಲ್ಲಿ ಕೂರಿಸ್ಕೊಳ್ತಾನೆ. ಹೆಂಡತಿಗೆ ಹೇಳ್ತಾನೆ, ಇದು ಅರ್ಧ ಸೀಟಲ್ಲಿ ಇರಲಿ, ಅರ್ಧ ಹೊರಗಡೆ ಇರಲಿ ಅಂತ. ಡ್ರರ್ ಅಂತ ಹೋಗ್ಬರ್ತಾನೆ. ಹೆಂಗಿದಪ್ಪ ಜೀವನ? ಸಖತ್ತಾಗಿದೆ ಅಡ್ಜಸ್ಟ್ಮೆಂಟ್ ಜೀವನ. ಕನಸನ್ನು ರಾಜಿ ಮಾಡಿಕೊಂಡು ಬಿಸಿಲು ಬರ್ತಾ ಇದ್ರೆ ಹೆಂಡತಿ ಮಕ್ಕಳಿಗೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗಲ್ಲ, ಮಳೆ ಬರ್ತಾ ಇದ್ರೆ ಅದೇ ಬೈಕು, ಅದೇ ಗಾಡಿ, ಅದೇ ಬಸ್ಸು, ಅದೇ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಲೈನ್ ನಿಂತ್ಕೋಬೇಕು, ಟ್ರೈನಲ್ಲಿ ಲೈನಲ್ಲಿ ನಿಂತ್ಕೋಬೇಕು. ಗೌರ್ಮೆಂಟ್ ಬಸ್ಸಲ್ಲಿ ಎಷ್ಟೊಂದು ಸೀಟ್ ಸಿಗಲ್ಲ. ಮದುವೆಗೆಲ್ಲ ಹೋಗ್ತೀವಿ, ನಮ್ಮ ಶೂ ನೋಡ್ತಾರೆ, ನಮ್ಮ ಸೀರೆ ನೋಡ್ತಾರೆ, ನಮ್ಮ ಗೋಲ್ಡ್ ನೋಡ್ತಾರೆ. ನಮಗೆ ಕೆಲವೊಂದು ನಮಗೆ ಸ್ವಲ್ಪ ಚಿಂತನೆ ಇಲ್ಲ. ಅವ್ರ ಮುಂದೆ ಒಳ್ಳೆ ಗೋಲ್ಡ್ ಆಗಿ ಹೋಗ್ಬೇಕು, ಒಳ್ಳೆ ಡೈಮಂಡ್ ಆಗಿ ಹೋಗ್ಬೇಕು, ಒಳ್ಳೆ ಗಾಡಿ ಹೋಗಿ ಇಳಿಬೇಕು. ಕನಸೇ ಇಲ್ಲ. ಅಡ್ಜಸ್ಟ್ಮೆಂಟ್. ಸಾಕು ಎಂಬುದು ಸಾವು, ಬೇಕು ಎಂಬುದು ಬದುಕು. ಸಾಕು ಅಂಥವ್ರು ಕರ್ಕೊಂಡ್ ಬಂದ್ಬಿಟ್ಟು ವಿಚಾರಲ್ಲಿ ನೀವು ಕತ್ತೆಗೆ ಎಷ್ಟು ಹೊಡೆದ್ರು ಒಳ್ಳೆ ಕತ್ತೆ ಆಗ್ಬೋದು ವಿನಃ ಅದು ಕುದುರೆ ಆಗಲ್ಲ. ಅದು 100 ಕತ್ತೆಗಳಿಂದ 2 ಕುದುರೆನೇ ಲೇಸು ಅಂತಾರೆ. ಕನಸಿರ್ಬೇಕ್ರಿ ಜೀವನದಲ್ಲಿ, ಹಠ ಇರ್ಬೇಕ್ರಿ. ಬದುಕಿನ ಕೆಲವು ಸತ್ತೋಗಿರ್ತಾರೆ, ಗೊತ್ತಾ ನಿಮ್ಗೆ? ಸುಮ್ಗೆ ಮಾಡ್ತಾರೆ ಕಾಣುತ್ತೆ ಅಷ್ಟೇ, ಒಳಗಿನ ಸತ್ತೋಗಿರ್ತಾರೆ. ಅಂಥವ್ರು ಕರ್ಕೊಂಡ್ ಬಂದ್ಬಿಟ್ಟು 70 ಕೋಟಿ ಕಾರು ಮನೆ, ಸತ್ತೋಗಿದ್ರೆ ಒಳಗಿಂದ. ಅದಕ್ಕೆ ಇಚ್ಛಾಶಕ್ತಿ ಇದೆಯಾ ನೋಡಿ, ಬರ್ನಿಂಗ್ ಇದೆಯಾ ನೋಡಿ, ಆಸೆ ಆಕಾಂಕ್ಷೆಗಳಿದೆಯಾ ನೋಡಿ.
ಕಾರ್ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಅಂಥವ್ರು ಏನು ಬೇಕಾದ್ರೆ ಸಾಧನೆ ಮಾಡ್ತಾರೆ, ಡೈಲಿ ಫೀಲ್ಡಲ್ಲಿ ಇರ್ತಾರೆ. ಸಾಕು ಒಂದು ಜೀವನ, ಅಡ್ಜಸ್ಟ್ಮೆಂಟ್ ಲೈಫು, ಅದೇ ಮನೆ ಅದೇ ಜೀವನ ಅಂಥವ್ರಿಗೆ ಕರ್ಕೊಬಂದು ಇಂಥ 1000 ಮೀಟಿಂಗ್ ಕೊಟ್ಟರು ಅವರು ಬದಲಾವಣೆ ಆಗಲ್ಲ. ಅಚೀವ್ ವಾಟ್ ಎವರ್ ಐ ವಾಂಟ್, ಅದು ಏನಾಗಲಿ ಈ ಥರ ಟೀಮ್ ಕಟ್ತೀನಿ, ಈ ಥರ ಡೈಮಂಡ್ಗಳು ಕ್ರಿಯೇಟ್ ಮಾಡ್ತೀನಿ. ಓಕೆ, ನಂದೇ 10 ಕಡೆ BOPಗಳು ನಡೆಯುತ್ತೆ. ಈಗ ನೋಡಿ ಮೇಡಮ್, ಶಾಲಾದ್ ಮೇಡಮ್ ದುಬೈಗೆ ಹೋದ್ರು, ಹೋಗಿ ಅವರು ಹಸ್ಬೆಂಡ್ ಅವ್ರು ಇಬ್ಬರು ಹೋದ್ರು, ಅನ್ಸರ್ ಬೈ ಹೋದ್ರು, ಹೋಗಿ ಎಲ್ಲ ಬಂದರು, ಇಡೀ ದುಬೈ ಸಿಕ್ಕೊಂಡು 2 ವರ್ಷ ಬಂದು ವಾಪಸ್ ಬಂದು ಎಂತ ರೆವಲ್ಯೂಷನ್ ಟೀಮ್ ಕಟ್ಟಿದ್ರು? ಕಟ್ಟಿಲ್ಲ ಅವರು. ಯಾಕಂದ್ರೆ ದುಬೈ ನೋಡ್ಕೊಂಡು ಬಂದ್ರು ಅವ್ರು ಇಬ್ರು. ಹೆಂಗಿದೆ ದುಬೈ? ದುಡ್ಡು ಇದ್ರೆ ದುಬೈ, ನಾವು ಇದೇ ಥರ ಲೈಫ್ ಮೇಂಟ್ ಮಾಡಬೇಕು. ಇಲ್ಲಿ ಒಂದು ಮನೆ ಕಟ್ಟಿದ್ರು, 3 ಮಕ್ಕಳು ದುಬೈಲಿದ್ದಾರೆ, 15 ಕೋಟಿ ಮನೆ. ಒಂದೊಂದು ಬೆಡ್ಶೀಟ್ 1 ಲಕ್ಷ ಗೊತ್ಕೊಳ್ಳೋ ಬೆಡ್ಶೀಟು. ಮೊನ್ನೆ ಸಂಡೇ ಓಪನಿಂಗ್ ಆಯ್ತೀನಿ, ಇಲ್ಲೇ ಇದ್ರು ಪಕ್ಕದ ರೋಡಲ್ಲಿ. 15 ಕೋಟಿ ಬರೀ ಮನೆ ಕಟ್ಟಿದ್ದಾರೆ. ಹೆಂಗಿದೆ ಗೊತ್ತಾ? ಇಲ್ಲ ಬಂಗ್ಲಾ 1 ಎಕರೆಯಲ್ಲಿ ಕಟ್ಟಿರೋದು. ಕನಸಿಲ್ವ ಅಂತ ಕಡೆ ಹೋದ್ರೆ ಇದು ಅಪ್ಪ ಮನೆ ಕಟ್ತೀವಿ ಅಂತ ಹೇಳಿ ಬರಬೇಕು. ಇವ್ರ ಮಕ್ಕಳು ಹಣೆ ಬರ ಚೆನ್ನಾಗಿತ್ತು, ಹಂಗಾದ್ರು ನಮ್ದು ಹಿಂಗೆ ಹೇಳ್ಕೊಬಾರ್ದಾ? ಕೂತ್ಕೊಳ್ಳಿ ಸರ್. ಓಕೆ, ಏನಾರಾಗಲಿ ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ಓಕೆ, ಕೆಲವು ಟೈಮಲ್ಲಿ ರಿಸಲ್ಟ್ ಫಾಸ್ಟ್ ಬರ್ಬೋದು, ಕೆಲವೊಂದು ಸ್ಲೋ ಬರ್ಬೋದು. ಕೆಲವೊಬ್ರು ಟೀಮ್ 4 ಜನ ಬಿಟ್ಟು ಹೋಗ್ಬೋದು. ಅವ್ರ ಹಣೆ ಬರ ರೀ, ಅವ್ರು ಬಿಟ್ಟು ಹೋಗಿರ್ಬೋದು. ಯಾರಿಗೆ ಬೇಕು ಅವ್ನು ನಿಂತ್ಕೊಳ್ತಾನೆ. ಯಾರಿಗೆ ಗೌರವ ಬೇಕು, ಯಾರಿಗೆ ಹಣ ಬೇಕು. ನಿಮ್ಮ ಮುಂದೆ ಎಷ್ಟು ಜನ ಬಿಟ್ಟೋದ್ರು? ನೀವು ನಿಂತ್ಕೊಂಡಿಲ್ಲ. ನೀವೆಲ್ಲ ನಿಂತ್ಕೊಂಡಿದ್ದಕ್ಕೆ ತಾನೆ ಇವತ್ತು ಬೇರೆಯವ್ರ ಹತ್ರ ಕೇಳಂಗಿಲ್ಲ. ಅಟ್ಲೀಸ್ಟ್ ಗಾಡಿಯಲ್ಲಿ ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಗಾಡಿ ಓಡಿಸ್ಕೊಂಡು ಸೂಟ್ ಹಾಕೊಂಡು ಕಟ್ಔಟ್ರು ರೆಸ್ಪೆಕ್ಟ್ ಸಿಗ್ತಿದ್ದ ನಿಮಗೆ. ಇಲ್ಲ ಕ್ಯಾಮ್ರಾ ಇಟ್ಕೊಂಡು ಮದುವೆ ಹೋಗ್ಬೇಕು ಹಿಂಗೆ ಬೇರೆಯವ್ರ ಮದುವೆ. ಎಷ್ಟು ಜನ ಅಂತ ಬೇರೆಯವ್ರು ತೆಗಿತೀರಾ? ನಿಂದೆ ತೆಗಿತೀರ ಈಗ ಹೆಂಡ್ರಿಗೆ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು. ಏನ್ರಿ ಅಲ್ಲೇ ಕುತ್ಕೋಬೇಕು, ಲೈಬ್ರರಿಲಿ ಕುತ್ಕೊಂಡು ಹಣ ಹೊಡ್ಕೊಂಡು ಅಲ್ವಾ? ಅಂತ ಲ್ಯಾಬ್ರರಿ 100 ಲ್ಯಾಬ್ರರಿ ನೀವೇ ಮಾಡ್ಬೋದು. ಈಗ ರೆಸ್ಪೆಕ್ಟ್ ಸಿಕ್ಕಿಲ್ವಾ? ಯೋಚನೆ ಮಾಡಿ. ನಾನು ಹೆಂಗೆ ಹೇಳಿ? ನೀವು ತೋರಿಸ್ತಂತಲ್ಲ ಯಾರು ಹನುಮಂತ ರಾಮ ಮತ್ತು ಸೀತೆಗೆ ಅಂತ ತೋರಿಸ್ಬೇಕು. ಇಷ್ಟ ಏನು ಸಿಗತ್ತೆ ನಿಮ್ಗೆ ಅಂತ. ಏನೇ ಆಗಲಿ, ಸಂತೋಷ್ ಅವರಿಗೆ ಡಿವೈಡ್ ಆಯಿತು ಪಾರ್ಟ್ನರ್ಶಿಪ್. ಅರ್ಧ ಮುಕ್ಕಾಲು ಟೀಮ್ ಒಂದ್ ಕಡೆ ಹೋಯ್ತು. ಕೇರ್ ಮಾಡಿಲ್ಲ ಅವರು, ಹೆದರಿಲ್ಲ ಅವರು. ನಾನು ಎಲ್ಲಿ ನಿಂತ್ಕೊಳ್ತೀನಿ ನನ್ನ ಲೈನ್ ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳಿದ್ರು ಬೇಕಾದ್ರೆ ಪೂರ್ತಿ ಟೀಮ್ ಕೊಟ್ಬಿಡಿ ಸರ್, ಹೊಸ ಟೀಮ್ ಕಟ್ಕೊಂಡ್ ಬಂದ್ಬಿಡ್ತೀನಿ ಅಂತ ಧೈರ್ಯ ಇದೆಯಾ ನಿಮಗೆ? ಅಂತ ಮೀಟ್ರು ಇದೆಯಾ ನಿಮಗೆ? ಆ ಧೈರ್ಯ ಇರಬೇಕು. 4 ಜನ ಕೆಲಸ ಮಾಡೋದಂದ್ರೆ ಮುಖ ಹಿಂಗ್ ಆಗ್ಬಿಟ್ಟು ಅದಲ್ಲ. ಅಂತ 100 ಜನ ಬರ್ತಾರೆ ನಾವು ಗಟ್ಟಿ ಇದ್ರೆ. ಇವಾಗೆಲ್ಲ ಎಂತ ಟೀಮ್ ಬಂತು, ಮಿಡ್ಲಲ್ಲಿ ಎಷ್ಟು ಟೀಮ್ ಮಿಡ್ಲ್ ಸ್ಪಾಯ್ಲ್ ಆಯ್ತು. ಈಗ ಎಂತ ಹರ್ಬಲ್ ಲೈಫು, ಎಂತ ವೆಸ್ಟ್ ಟೀಮ್ ಬಂದು ಕಚ್ಕೊಂಡಿದೆ. ಈಗ ಎಲ್ಲಿ ಈಗ ನೆಕ್ಸ್ಟ್ ನಿಮಗೆ 250 ಐಡಿ ಅಲ್ಲ 5,000 ಐಡಿ ಬರುತ್ತೆ. 100 SP ಬರೋ ದಿನಗಳು. ಏನಪ್ಪ ಇದು ಎಮ್ಡಿಗೆ ಲಾಭ ಆಗ್ತಿದೆಯಲ್ಲ, 5,000 ಐಡಿ ಕೊಡ್ತಾರೆ, ಇನ್ನೂ 2 ವರ್ಷ ಬರ್ತದೆ ಅಷ್ಟೇ. ಅದು ಕಾಲ ಬರುತ್ತೆ. ಕ್ಯಾಪಿಂಗ್ ಅದೇನು ತಿಳ್ಕೊಂಡಿದ್ದೀರಾ? 10,000 ಕ್ಲೋಸಿಂಗ್ ಬರುತ್ತೆ ವೀಕ್ಲಿ. 10,000 100 SP. ಎಲ್ಲಿದ್ದೀರಾ? ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆ ಇಂಡಸ್ಟ್ರಿ ಯಾವುದು, ಎಷ್ಟು ಪವರ್ ಇದೆ, ನಿಮ್ಮ ನೇಮ್, ಫೇಮ್, ಅವಾರ್ಡ್, ರಿವಾರ್ಡ್. ಯಾಕೆ ಹೇಳಿ? ನೀವು ಯಾವತ್ತೂ ಶ್ರೀಮಂತ ಒಟ್ಟಿಗೆ ಕೂತ್ಕೊಂಡಿಲ್ಲ, ಯಾವತ್ತು ಕನಸುಗಾರರೊಟ್ಟಿಗೆ ನೀವು ಕೂತ್ಕೊಂಡಿಲ್ಲ. ನಿಮ್ಗೆ ಯಾರು ಸಿಕ್ಕಿರೋದು? ಸಿಕ್ಕಿದ್ದು ಯಾವುದು? ಗೌರ್ಮೆಂಟ್ ಸ್ಕೂಲು. ಓದಿದ ಸ್ಕೂಲ್ ಯಾವುದು? ಗೌರ್ಮೆಂಟು ಅಥವಾ ಅತ್ಯಂತ ಕಡಿಮೆ ಪ್ರೈವೇಟ್ ಸ್ಕೂಲು. ಫ್ರೆಂಡ್ಸ್ ಯಾರು? ಬಡವರು. ಅಕ್ಕಪಕ್ಕ ಇರೋರು ಯಾರು? ಸಲಹೆ ಕೊಡೋರು ಬಡವರು. ಈಗ ಅಲ್ಲಿ ಹೋಗ್ಬಿಟ್ಟು ಕಾರ್ ಬರುತ್ತೆ, ಮನೆ ಬರುತ್ತೆ, ಅದು ಬರುತ್ತೆ ಅಂದ್ರೆ ನಿಮ್ಮ ತಲೆಗೆ ಹೋಗತ್ತಾ? ಅದಕ್ಕೆ ಟೈಮ್ ಬೇಕು. ಅಂಬಾನಿ ಮಗನಿಗೆ, ಅದಾನಿ ಮಗನಿಗೆ 70 ಕೋಟಿ ಬರುತ್ತಂದ್ರೆ ಗಿವ್ ಮಿ ದ ಪ್ಲಾನ್ ಅಂತಾರೆ ಅವರು. ಯಾಕಂದ್ರೆ ಅವ್ರು ವಾತಾವರಣದಲ್ಲಿ ಬೆಳೆದಿರ್ತಾರೆ ಕೋಟಿ ಅಂತ. ಅದಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ. 1 ವರ್ಷದಲ್ಲಿ ನಿಮಗೆ ತುಕ್ಕಿದೆಯಲ್ಲ ನಿಮ್ಮ ಕೆಳಗೆ, ನಿಮ್ಮ ಒಳಗೆ ತುಕ್ಕು ಆಗತ್ತಾ? ನಾನು ಮಾಡೋಕ್ಕಾಗತ್ತಾ? ನನಗೂ ಕೆಲಸ ನಡೆಯತ್ತಾ? ನಾನು ಡೈಮಂಡ್ ಆಗ್ತೀನಾ? ಇದು ಸಾಧ್ಯನಾ? ಇದೇ ಇರ್ತೀರ 1 ವರ್ಷ ತನಕ. ನೀವು ಮುಂದೆ ಚೆನ್ನಾಗಿ ಮಾಡ್ತೀರಾ, ಸಾರ್ ಮಾಡ್ತೀನಿ ಒಳಗಿಂದ. ಹೌದಾ? ಆಗತ್ತಾ? ಸತ್ಯನಾ? 1 ವರ್ಷದಲ್ಲಿ ಫುಲ್ ಮೀಟಿಂಗ್ ಕುತ್ಕೊಂಡು ಸ್ವಲ್ಪ ಹಿಂಗಾಗ್ತೀರಾ. 1 ವರ್ಷ ಆದ್ಮೇಲೆ ತುಕ್ಕೋಗತ್ತೆ. ಆಮೇಲೆ ಏನಾಗತ್ತೆ? ಕೆಲಸ ಮಾಡುವಂತ ಢಂಗ್ ಅಂತ ಹೇಳ್ತಾರೆ, ಅದು ಕಲಿತೀರಾ. ಹೆಂಗೆ ಕೆಲಸ ಮಾಡೋದು, ಹೆಂಗೆ ಮಾತಾಡೋದು ಚೆನ್ನಾಗಿ ನಿದ್ದೆ ಮಾಡ್ತೀರೋ. ಓಕೆ ಸರ್, ಹಿಂಗೆ ಬಲ್ಬಿಡಿ, ನಿದ್ದೆ ಹೋಗ್ಬಿಟ್ಟಿದ್ರಿ ನೀವು. ಸ್ವಲ್ಪ ಬೆನ್ ಬಿಟ್ಬಿಡಿ ಈ ಕಡೆ. ಒಳ್ಳೆ ನಿದ್ರೆ ಹೊಡ್ಬಿಡ್ತೀರಾ ನೀವು. ಓಕೆ, ನಾನೇನು ಹೇಳ್ತಿದ್ದೆ ನಿಮಗೆ, 2ನೇ ವರ್ಷಕ್ಕೆ ಕಸಬು ಪಕ್ಕ ಕಲಿತೀರಾ. ಮೈಕ್ ಕೊಟ್ರೆ ನಳಿನಿಗೆ, ಪ್ರಿಯಾಂಕದನಿಗೆ ದಯವಿಟ್ಟು ಹೇಳ್ಕೊಂಬರ್ರಿ. 5 ನಿಮಿಷ ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡ್ತಾರೆ. ಮೊದಲು ಮಾತಾಡಿದ್ರೆ ಮಾತಾಡ್ತಿರ್ಲಿಲ್ಲ. ಓಕೆ, ಗುಲ್ನಾ, ಶಬೀನಾ ಅವ್ರಿಗೆಲ್ಲ, ಈಗ ಗಿರೀಶ್ಗೆ ಅವ್ರಿಗೆಲ್ಲ ನಾವು ಚೀಟಿ ಬರ್ಕೊಡ್ಬೇಕು. ಅಣ್ಣ 5 ನಿಮಿಷ 10 ನಿಮಿಷ ಮೇಲೆ ಮಾತಾಡಬೇಡಿ ಅಂತ. ಕನ್ಯಾಕುಮಾರಿಗೆ ಹೇಳ್ಕೊಂಡ್ಬರ್ತಿರ್ತಾರೆ. ಇರಿ ಸರ್, ನಾನು 5 ನಿಮಿಷ ಮಾತಾಡ್ತೀನಿ. ಇರಿ ಸರ್, 5 ನಿಮಿಷ ಮಾತಾಡ್ತೀನಿ. ಯಾಕೆ ಹೇಳಿ? ದುಡ್ಡು ಮಾತಾಡ್ಸತ್ತೆ. ನಿಮಗೂ ಅಷ್ಟೇ. ಏನು ಹೇಳ್ತಾರೆ?
ಅಚೀವ್ ವಾಟ್ ಅದೇನಾಗಲಿ ವಿ ಸ್ಟಾರ್ ಒಂದಿನ ನಂಬರ್ 1 ಕಂಪ್ನಿ ಮಾಡ್ತೀನಿ ಮಾಡ್ತೀನಿ ಇಂಡಿಯಾದಲ್ಲಿ. ಈ ಅಭಿಲಾಷೆ, ಈ ಮಹತ್ವಾಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡಬೇಕು. ದೇವರು ಸಪೋರ್ಟ್ ಮಾಡ್ತಾನೆ. ಲೆಟ್ಸ್ ಗೋ, ನೋಡೋಣ, ಟ್ರೈ ಮಾಡ್ತೀನಿ, ಆದರೆ ಮಾಡ್ತೀನಿ. ಐ ಹ್ಯಾವ್ ಡೂ ಇಟ್, ಮಾಡ್ತೀನಿ. ಟ್ರೈ ಅಲ್ಲ, ಜೂಜಾಡಕ್ಕೆ ಬಂದಿಲ್ಲ ನಾನು ಇಲ್ಲಿ, ಟ್ರೈ ಮಾಡಕ್ಕೆ ಬಂದಿಲ್ಲ, ಮಾಡ್ತೀನಿ. ಡೈಮಂಡ್ ಮಾಡ್ತೀನಿ, ಕ್ಯಾಪಿಂಗ್ ಹಚ್ಚೋರು ಹಾಗೆ ಹಾಕ್ತೀನಿ, 100 ಡೈಮಂಡ್ ಕೊಡ್ತೀನಿ. ಈ ಥರ ಮಾತಾಡಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಅದೆಲ್ಲ ಹೇಳ್ಬಾರ್ದು. ಅಯ್ಯೋ ನೋಡ್ತೀನಿ, ಕೆಲಸ ನಡೆದ್ರೆ ಮಾಡ್ತೀನಿ, ಇಲ್ಲ ಬಿಡ್ತೀನಿ. ಸಿಕ್ಕಿರೋದೇ ಅದೃಷ್ಟ ನಿಮಗೆ ಇಂಥ ಕಂಪನಿ. ನಾನು ಯಾಕೆ ಕಂಪ್ನಿ ಮಾಡಿದೆ ಹೇಳಿ? ನಾನು ಒಂದು ಟೈಮಲ್ಲಿ ಸೈಕಲ್ ಇತ್ತು 300 ರೂಪಾಯಿ ನನ್ನ ಹತ್ರ, ಬೆಟ್ಟದಷ್ಟು ಕನಸಿತ್ತು. ಬಿಸ್ನೆಸ್ ಮ್ಯಾನ್ ಆಗಬೇಕು. ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ 1000 ದುಡಿಬೇಕಿದ್ರೆ ಲಕ್ಷ ಹಾಕಬೇಕು, ಲಕ್ಷ ದುಡಿಬೇಕಿದ್ರೆ ಕೋಟಿ ಹಾಕಬೇಕು, ಕೋಟಿ ದುಡಿಯೋಕ್ಕೆ ಕೋಟಿ ಬಂಡವಾಳ ಹಾಕಬೇಕು. ನಡೆದಿಲ್ಲ ಅಂದರೆ ರೋಡಿಗೆ ಬಂದ್ಬಿಡ್ತೀವಿ. ಕಾಂಪಿಟೇಷನ್. ಇಲ್ಲಿ ಏನು ಬಂಡವಾಳ ಇಲ್ಲ, ಏನೂ ಇನ್ವೆಸ್ಟ್ಮೆಂಟ್ ಇಲ್ಲ, ರೋಡಿಗೆ ಬರಂಗಿಲ್ಲ, ಕನ್ನಡದಲ್ಲಿ ಮಾತಾಡಬೇಕು, 4 ಜನಕ್ಕೆ ಸಂಪರ್ಕಿಸ್ಬೇಕು. ಇಷ್ಟೇ ತಾನೇ ಇಲ್ಲಿ. ಇಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ದೇವರೇ ನನಗೆ ಯಾಕೆ ಸಂಘ ಸಾಲ ಕೊಟ್ಬಿಟ್ಟೆ, ನನಗೆ ಯಾಕೆ ಬಡವರು ಮಾಡಿಬಿಟ್ಟೆ, ನನಗೆ ಯಾಕೆ ಪದ್ಧತಿ ಮಾಡಿ ಹಿಂಗೆಲ್ಲ ಕೊಟ್ಟೆ, ದೇವರೇ ನಿಮ್ಗೆ ಯಾಕಾದ್ರೂ ಪ್ರಪಂಚ ಕಳೆದ ಮಾರ ನಾನು ಹೋಗಿ ಉದ್ಧಾರ ಆಗೋದ ಕಳೆದ್ರೆ ನನಗೆ ತೂರ್ತಿದ್ಯಾ ನೀನಿಲ್ಲಿ ಅಂದರೆ ನಾವು ದುರ್ಬಲ ರಾಜ್ಯಗಳು ಏನು ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಮೈದಾನ ಬಿಡಬಾರ್ದು. ಗೊತ್ತಾ ಸೌತ್ ಆಫ್ರಿಕಾದ ಸ್ಟೋರಿ ನಿಮಗೆ? ಚಿನ್ನದ್ದು ಒಂದು ತಗೊಂಡ ಅಗದ ಚಿನ್ನ ಸಿಕ್ಕಿಲ್ಲ, ಬರ್ಬಾರಕ್ಕೆ ಸೇಲ್ ಮಾಡಿ ಬೇರೆಯವ್ರು ಕೊಟ್ಟ, ಇನ್ನೊಬ್ನಿಗೆ ಕೊಟ್ಟ, ಬರೀ 10 ಅಡಿ ತಗ್ದ ಚಿನ್ನ ಸಿಕ್ಬಿಡ್ತು. ಗೊತ್ತಾ ನಿಮಗೆ? ಕೆಲವೊಂದು ಟೈಮಲ್ಲಿ ದೇವರು ಒಂದು ಸಮಯ ಅವಕಾಶ ಅಂತ ಬರೆದಿರ್ತಾನೆ, ಕಷ್ಟಪಡಬೇಕು. ಯಾವ ಲೈನಲ್ಲಿದ್ದೀರಾ? ಬನ್ನಿ, ಬಾಯಿಂದ ಹೇಳ್ತಿದ್ದೀರಾ? ಖಂಡಿತ ಇದ್ದೀರಾ? 96% ಆಫ್ ವೆಲ್ತ್ ಇನ್ ದ ವರ್ಲ್ಡ್ ಓಲ್ಡ್ ಬೈ 1% ಪೀಪಲ್. 96% ಜನ ದುಡ್ಡು ಇದೆಯಲ್ಲ, ಅದು 1% ಜನ ಹತ್ರ ಇದೆ ಅಂತೆ. ಗೊತ್ತಾ ನಿಮಗೆ? ಅವ್ರು ಯಾರು 1% ಜನ ನೋಡಿ, ವೇರ್ ಯು ವಾಂಟ್ ಟು ಗೋ, ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ವ್ಯವಸಾಯ, ಗಾರ್ಮೆಂಟು, ಫ್ಯಾಕ್ಟ್ರಿ, ಮೆಡಿಕಲ್ಲು, ಫಾರ್ಮಾ, ಹಾರ್ಡ್ವೇರು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಶಾಪ್, ಕಾಪಿ ತಂದೆ ಮಾಡಿದ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಥವಾ ಬೇರೆ ಮಾಡ್ತಿದ್ದಾರೆ. ನೀವೆಲ್ಲಿಗೆ ಹೋಗ್ಬೇಕು? ಧೋನಿ 1 ಲಕ್ಷ ಸಂಬಳ ಆಯಿತು, ಈ ಲೈನಲ್ಲಿದ್ದರು. ಅವ್ರು ಯೋಚನೆ ಮಾಡಿದ್ರು, 1 ಲಕ್ಷ ಸಂಬಳ ಇದೆ, ಸೆಟಲ್ ಆಗಿದ್ದೀನಿ, ಆದರೆ 1 ಲಕ್ಷಗೆಲ್ಲ ಹುಟ್ಟಿರೋದು ನಾನು ಸಾಧನೆ ಮಾಡಕ್ಕೆ ಹುಟ್ಟಿರೋದು. ಅದೇನಾರು ಆಗ್ತೀನಿ, ನಾನು ಹೋಗ್ತೀನಿ. ಧೋನಿ ಎಲ್ಲಿದ್ರು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ. ಗೊತ್ತಾ ನಿಮಗೆ? ರಾಂಚಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ. ಗಲ್ಲಿಯಲ್ಲಿ ಆಡ್ಬಿಟ್ಟು 1 ಲಕ್ಷ ಸಂಬಳ ಇದ್ರು ಆ ಮನುಷ್ಯ ರಿಸೈನ್ ಮಾಡಿ, ನಾನು ಕ್ರಿಕೆಟ್ ಆಡಿ ನಾನು ಜಗತ್ತಿಗೆ ತೋರಿಸ್ತೀನಿ ಅಂತ ಆ ಧೈರ್ಯ ಮಾಡಿ ಈ ಲೈನಿಗೆ ತಿರುಗಿದ್ದಲ್ಲ, ಇವತ್ತು ವಿಶ್ವವಿಖ್ಯಾತನಾಗ್ಬಿಟ್ಟ. ಯಾವತ್ತೂ ಹೀಗೆ ಫಾಲೋ ಮಾಡೋದಲ್ಲ, ಡಿಫ್ರೆಂಟ್ ಆಗಿ ಫಾಲೋ ಮಾಡಬೇಕು. ನಮಗೆ ಜನ ಫಾಲೋ ಮಾಡಬೇಕು. ಆ ಲೆವೆಲ್ಗೆ ನಾವು ಕೆಲಸ ಮಾಡಿ ತೋರಿಸ್ಬೇಕು. ಓಕೆ, ಪೀಪಲ್ ಬ್ಲೈಂಡ್ಲಿ ಫಾಲೋ ದ ಕ್ರೌಡ್ ಫಾಲೋ ಮಾಡ್ತಾರೆ ಜನ. ಏನು ಬಿಸ್ನೆಸ್ ಆಗ್ತದೆ, ಗಾರ್ಮೆಂಟು ಅಥವಾ ಏನೋ ಟೀಚರ್ ಏನೋ ಅದಲ್ಲ. ನಾವು ಡಿಫ್ರೆಂಟ್ ನಮ್ದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಬೇಕು. ಸಕ್ಸಸ್ ರೆಸಿಪಿ ಅಂದ್ರೆ ಏನು? ನೀವು ಟೀ ಮಾಡ್ತೀರಾ, ಟೀ ಮಾಡಕ್ಕೆ ಏನೇನು ಬೇಕು ಕೇಳಿ? ಟೀ ಮಾಡಕ್ಕೆ ಏನೇನು ಬೇಕು? ಏನೇನು ಬೇಕು ಕೇಳಿ? ಆಮೇಲೆ ಆಮೇಲೆ ತಪ್ಪಲಿ ಬೇರೆ, ಪಾತ್ರೆ ಬೇರೆ, ಗ್ಯಾಸ್ ಸ್ಟವ್, ಲೈಟರ್, ಸೋಸದ್ ಬೇಕು, ನಳಿನಿ ಬೇಕು ಮಾಡ್ಲಿಕ್ಕೆ, ಕುಡಿಲಿಕ್ಕೆ ನಾನು ಬೇಕು. ಕರೆಕ್ಟ್ ಹೌದಲ್ವ? ಸೊ ಒಂದು ಟೀ ಆರ್ ಕಾಫಿ ಮಾಡ್ಬೇಕಂತ ಹೇಳಿದ್ರೆ, ಒಂದು ಟೀ ಕಾಫಿ ಮಾಡ್ಲಿಕ್ಕೆ ಎಷ್ಟೊಂದು ರೆಸಿಪಿ ಬೇಕಲ್ವಾ, ಪಾಯಿಂಟ್ಸ್ಗಳೆಲ್ಲ. ಈಗ ಆಯ್ತಪ್ಪ, ನೀವು ಹೇಳ್ದಂಗೆ ಸಕ್ಕರೆ ಬೇಕು, ಹಾಲು ಬೇಕು, ಮತ್ತೆ ಟೀ ಪೌಡರ್ ಬೇಕು. ಆಯ್ತು, ಒಂದು ಕೆಲಸ ಮಾಡಿ, ಬಾಯಲ್ಲಿ ಹಾಕೊಳ್ತೀನಿ, ಹಾಲು, ಟೀ ಪೌಡರ್, ಸಕ್ಕರೆ, ಟೀ ಆಯ್ತಾ? ಗ್ಯಾಸ್ ಸ್ಟವ್ ಬೇಕು. ಫ್ಲೇಮ್ ಇದ್ರೆ ನೀವು ಸಾರು ಮಾಡುವಾಗ ನೋಡಿರ್ಬೋದು, ತೊಂಡೆಕಾಯಿ ಬೆಂಡೆಕಾಯಿ ಒಂದ್ಸತಿ ಮೇಲೆ ಬರುತ್ತೆ, ತೊಂಡೆಕಾಯಿ ನಾನ್ ಮೇಲೆ, ತೊಂಡೆಕಾಯಿ ಹೇಳುತ್ತೆ ನಾನ್ ಮೇಲೆ, ಬೆಂಡೆಕಾಯಿ ಹೇಳುತ್ತೆ ನಾನ್ ಮೇಲೆ ಅಂತ. ಆ ಗ್ಯಾಸ್ ಆಫ್ ಮಾಡಿ ಎಲ್ಲ ಮಲ್ಕೊಳ್ತಾರೆ. ಮೀಟಿಂಗ್ ಈ ಥರ ಚರ್ಚೆಯಲ್ಲಿ ಇದ್ರೆ, ಪದೇ ಸೆಮಿನಾರ್ ಅಟೆಂಡ್ ಆಗಿ ಕಾಂಪಿಟೇಷನ್ ಇದ್ರೆ, ನಾನ್ ಮೇಲೆ ನೀನ್ ಮೇಲೆ ಅಂದ್ರೆ
ಯಾವತ್ತು ಮೇಲೆ ಇರ್ತೀರಾ. ಸೊ ಒಂದು ಟೀ ಮಾಡಕ್ಕೂ ಟ್ರೈನಿಂಗ್ ಬೇಕಾ ಬೇಡ? ನೀವು ಫಸ್ಟ್ ಚಪಾತಿ ಮಾಡ್ತೀರಲ್ಲ, ಆ ಫಸ್ಟ್ ಚಪಾತಿ ಮಾಡುವಾಗ ಅದು ಕರ್ನಾಟಕ ಮ್ಯಾಪೇ ಆಗೋದು. ಮಾಡ್ತಾ 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 300 ಚಪಾತಿ ಮಾಡಿ ಒಂದೇ ಆಕಾರದಲ್ಲಿ ಬರುತ್ತೆ. ಎಸ್ ಆರ್ ನೋ? ಅದೇ ತರ ಟೀ ಮಾಡಕ್ಕೆ ನಾನು ನಿಂತ್ಕೊಂಡ್ರೆ ನೀವು ಯಾರು ಟೀನೇ ಕುಡಿಯಲ್ಲ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದೇ ನೀವು ಟೀ ಮಾಡಿದ್ರೆ ಅದಕ್ಕೆ ಏನೇನು ಹಾಕ್ತಿರಲ್ಲ, ಅದಕ್ಕೆ ಸೂಪರ್ ಆಗಿ ಮಾಡ್ತೀರಾ. ಅಂದ್ರೆ ಯಾವ ತರ ಒಂದು ಟೀ ಮಾಡಕ್ಕೆ ಒಂದು ರೆಸಿಪಿ ಇರುತ್ತೆ, ಸಕ್ಸಸ್ ಒಂದು ರೆಸಿಪಿ ಇದೆ. ಏನು? ಡಿಸೈರ್, ಆಸೆ ಆಕಾಂಕ್ಷೆಗಳು, ಇದು ಯಾವತ್ತೂ ಸತ್ತು ಹೋಗ್ಬಾರ್ದು. ನಿಮ್ಗೆ ಆಸೆ ಇಲ್ವಾ ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ, ಒಳ್ಳೆ ಶೂ ಹಾಕ್ಬೇಕು ಅಂತ, ಒಳ್ಳೆ ಮೊಬೈಲ್ ಇಟ್ಕೋಬೇಕು ಅಂತ, ಒಳ್ಳೆ ಚಿನ್ನ ಹಾಕ್ಬೇಕು ಅಂತ, ಒಳ್ಳೆ ಕಾರ್ ತಗೋಬೇಕು ಅಂತ, ಒಳ್ಳೆ ಮನೆ ಕಟ್ಟಬೇಕು ಇಲ್ವಾ? ಇದೇ ಕರೆಕ್ಟಾಗಿ ಹೇಳಿ. ಆಸೆ ಇರಬೇಕು. ಈ ಆಸೆ ಯಾವತ್ತೂ ಸತ್ತೋಗತ್ತೆ ಅಲ್ಲ, ಮನುಷ್ಯ ಬದುಕಿದ್ರು ಸತ್ತಂಗೆ. ಇದು ಯಾವತ್ತೂ ಸಾಯ್ಬಾರ್ದು. ಯಾವತ್ತು ಮಹತ್ವಾಕಾಂಕ್ಷೆ ಇರಬೇಕು ಮನುಷ್ಯನಿಗೆ, ಆಸೆ ಇರಬೇಕು. ಅದಾದ್ಮೇಲೆ ಡೆಡಿಕೇಶನ್. ಕೆಲಸ ಮಾಡಕ್ಕೆ ರೆಡಿ ಇರಬೇಕು, ಹಾರ್ಡ್ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು, ಸ್ಯಾಕ್ರಿಫೈಸ್ ಮಾಡಕ್ಕೆ ರೆಡಿ ಇರಬೇಕು. ತ್ಯಾಗ ಅಂದ್ರೆ ಏನು? ಇವತ್ತು ಯಾವ ದಿನ? ನೀವು ತ್ಯಾಗ ಮಾಡಿದಿರ್ತಾನೆ ಇವತ್ತು. ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಈ ತರ ತ್ಯಾಗ ಮಾಡಕ್ಕೆ ರೆಡಿ ಇರಬೇಕು, ಮನೆ ಬಿಡಬೇಕು. ಓಕೆ, ಅದಾದ್ಮೇಲೆ ಒಂದೇ ಡೈರೆಕ್ಷನ್, ಲೇಸರ್ ಶಾರ್ಪ್ ಡೈರೆಕ್ಷನ್. ಲೇಸರ್ ಗೊತ್ತಾ? ಹಿಂಗೆ ಹಾಕಿದ್ರೆ ಬರುತ್ತಲ್ಲ ಲೇಸರ್ ಶಾರ್ಪ್. ಒಂದೇ ವಿ ಸ್ಟಾರ್ ಬಿಟ್ಟು ಬೇರೆ ಯೋಚನೆ ಮಾಡಬಾರ್ದು. ವಿ ಸ್ಟಾರ್. ಬ್ಲಡ್ ಕಟ್ ಮಾಡಿದ್ರೆ ನಿಮ್ದು ಈ ಬ್ಲಡ್ ಹೇಳ್ಬೇಕು, ಕಣ ವಿ ಸ್ಟಾರ್ ಅಷ್ಟು ಮಿಂಗಲ್ ಆಗ್ಬಿಡ್ಬೇಕು. ಜನ ನಿಮ್ಗೆ ಹೇಳ್ಬೇಕು ಹುಚ್ಚಿ, ಜನ ಹೇಳ್ಬೇಕು ನಿಮ್ಗೆ ಹುಚ್ಚ. ಆವಾಗ ನೀವು ಜಂಪ್ ಮಾಡಿ ಹೇಳ್ಬೇಕು, ಯಸ್ MD ಸರ್ ಹೇಳಿದ್ರು, ಎಲ್ಲಿ ತನಕ ಜನ ನಿಮ್ಗೆ ಹುಚ್ಚಿ ಅಂತ ಹೇಳಲ್ಲ, ಹುಚ್ಚ ಅಂತ ಹೇಳಲ್ಲ, ಅಲ್ಲಿ ತನಕ ನೀವು ಸಕ್ಸಸ್ ಆಗಲ್ಲ. ನಿಮ್ಗೆ ಯಾರು ಹೇಳಿದ್ರ ಹುಚ್ಚಿ ಅಂತ? ಹೇಳಿದ್ರೆ ನೀವು ಟ್ರ್ಯಾಕ್ ಅಲ್ಲಿ ಇದ್ದೀರಾ, ಒಂದೇ ಡೈರೆಕ್ಷನ್ ಅಲ್ಲಿ ಅಂತ. ಇಲ್ಲಪ್ಪ ನನ್ಗೆ ಹುಚ್ಚಿ ಅಂತ ಹೇಳ್ತಾರೆ, ನಾನು ಹುಚ್ಚಿ ಆಗಿದ್ದೀನ? ಹಂಗ್ ಹುಚ್ಚಿ ಅಲ್ಲ, ಕೆಲಸದ ಹುಚ್ಚು. ಮನೆಯಲ್ಲಿ ಹೇಳ್ಬೇಕು, ಅದು ಏನಿಗೆ ಪಾಠ ಮಾಡ್ಬಿಟ್ಟಾರೋ, ಮಂತ್ರ ಮಾಡ್ಬಿಟ್ಟಾರೋ, MD ಅಪ್ಲೈನು ಅವರೆಲ್ಲ ಯಾವಾಗ ನೋಡಿದ್ರೆ ಇಷ್ಟ ಬ್ಯಾಗ್ ಹಾಕೊಳ್ತಾಳೆ ನಡೀತಾಳೆ, ಬೆಳಗ್ಗೆ ಹೋಗ್ತಾಳೆ ಸಂಜೆ ಬರ್ತದೆ. ಈ ತರ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನಿಮಗೆ ಖಂಡಿತ ಬರೋ ದಿನಗಳಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬರೀ ಕೂತ್ಕೊಳ್ಳುತ್ತೆ. ನಿಮ್ಗೆ ಇನ್ನು ಅಥವಾ ನಿಮ್ಮ ಹೆಂಡತಿ ಹೋಗ್ರಿ ಇಷ್ಟಾರ್ಗೆ, ಹೋಗ್ರಿ ಫೀಲ್ಡ್ ವರ್ಕಿಗೆ, ಹೋಗ್ರಿ ಮೀಟಿಂಗ್ ಅಂತ ಹೆಂಡತಿ ತಳ್ತಿದ್ದಾಳೆ ಅಂದ್ರೆ ನೀವು ಇನ್ನೂ ಫುಲ್ ಟೈಮ್ ಇನ್ವಾಲ್ವ್ ಆಗಿಲ್ಲ ಅಂತ. ಓಕೆ, ಏನೇನ್ ಬೇಕು? ಡಿಸೈರ್, ಆಸೆ, ಡೈರೆಕ್ಷನ್, ಡೆಡಿಕೇಶನ್. ಇದು 3 ರೆಸಿಪಿ ಮಿಕ್ಸ್ ಆಗುವಾಗ ನಿಮ್ಗೆ ಏನ್ ಸಿಗತ್ತೆ? ಸಕ್ಸಸ್. ಈಗ ನಾನೀಗ 2 ಗಂಟೆ 3 ಗಂಟೆ ನಿಂತ್ಕೊಂಡು ಮಾತಾಡ್ತಿದ್ದೀನಲ್ವಾ, ಕಾರಣ ಏನು? ಮುಂದೆ ನಾವು ಈ ಗೋಡೆ ತಕ್ಕ ಇಟ್ಕೊಂಡು ಗಟ್ಟಿ ಇಟ್ಕೊಂಡು ಆ ಗೋಡೆ ತನಕ ಹೋಗ್ಬೇಕು ಅಂದ್ರೆ ಹೋಗ್ತೀನಾ? ನನಗೆ ಕಾರ್ ಬೇಕು, ಮನೆ ಬೇಕು ಅಂದ್ರೆ ಆಗತ್ತೆ ಮನೇಲಿ ಕೂತ್ಕೊಂಡು? ಇದು ಬೇಕೇ ಬೇಕು. ಸಕ್ಸಸ್ ಅಂದ್ರೆ ಏನು? ವಾಟ್ ಈಸ್ ಸಕ್ಸಸ್ ಮೀನ್ ಟು ಯು? ಏನು ಸಕ್ಸಸ್ ಅಂದ್ರೆ ಏನು? ದುಡ್ಡಾ? ನೇಮ್ ಫೇಮಾ? ಅವಾರ್ಡ್ ರಿವಾರ್ಡಾ? ಏನು? ದುಡ್ಡಾ? ಅಲ್ಲೋ ಸಕ್ಸಸ್ ಅಂದ್ರೆ ದುಡ್ಡಾ? ದುಡ್ಡು ಬಂದ ತಕ್ಷಣ ಸಕ್ಸಸ್ ಹಂಗಾದ್ರೆ? ಹಂಗಿದ್ರೆ ಅಮಿತಾಬ್ ಬಚ್ಚನ್ ಹತ್ರ, ಶಾರುಖ್ ಖಾನ್ ಹತ್ರ, ಸುದೀಪ್, ಯಶ್ ಹತ್ರ, ಓಕೆ, ಯಡಿಯೂರಪ್ಪ, ಸಿದ್ದರಾಮಯ್ಯ ಹತ್ರ, ದೇವೇಗೌಡ ಹತ್ರ 10,000 ಕೋಟಿ ಬೆಲೆ ಇದೆ. ಹಂಗಾದ್ರೆ ಯಾಕೆ ಮತ್ತೆ ಮನೇಲಿ ಕೂತ್ಕೋಬೋದಲ್ಲ ಇವತ್ತಿಗೂ? ಹಣನಾ? ದುಡ್ಡಾ? ನೇಮ್ ಫೇಮಾ? ಪ್ರಾಪರ್ಟಿನಾ? ಫ್ಯಾಮಿಲಿನಾ? ಹೆಲ್ತಾ? ಡ್ರೀಮ್ಸ್? ನೀವು ಹೇಳ್ತಿದ್ದೀರಲ್ಲ, ಅದಾ ಸಕ್ಸಸ್ ಅಂದ್ರೆ? ಕಾಂಟ್ರಿಬ್ಯೂಷನ್, ಸೇವೆ ಮಾಡೋದು, ದಾನ ಮಾಡೋದ? ಏನು? Success is completing the action that move you closer to accomplishing our goal in the manner that bring happiness in your life. Take step to succeed. ಏನು? ಹ್ಯಾಪಿನೆಸ್. ಏನು ಬೇಕು ಅಂತ ತಗೊಳ್ತೀರಾ? 1 ಕೋಟಿ ತಗೊಂಡು ಕ್ಯಾಶ್ ಇದೆ, ಕೊಟ್ರಿ, 1 ಕೋಟಿ ಕಾರ್ ಬಂತು, ಅದು ಪೇಪರ್ ಅಷ್ಟೇ. ದುಡ್ಡನ್ನು ಅದು ಒಂದು ಪೇಪರ್, ಅದು ಕೊಟ್ರೆ ಕಾರ್ ಬಂತು, ಕಾರ್ ಸಂತೋಷ ಕೊಡ್ತು. 3 ಕೋಟಿ ಕೊಟ್ರಿ, ಮನೆ ತಗೊಂಡ್ರಿ, ಪೇಪರ್ ದುಡ್ಡು ಕೊಟ್ರಿ, ಬಂಡಲ್ 3 ಕೋಟಿದು, ಮನೆ ಬಂತು, ಆ ಮನೆ ಖುಷಿ ಕೊಡ್ತು. ಇಟ್ ಇಸ್ ಕಾಲ್ ಸಕ್ಸಸ್. ನಿಮ್ಮ ಮಕ್ಕಳು ಲಂಡನ್ ಕಳಿಸಿದ್ರಿ ಓದ್ಸಕ್ಕೆ, ಡಾಕ್ಟರ್ ಇಂಜಿನಿಯರ್ ಆದ್ರು, ಖುಷಿ ಆಯ್ತು. ಏನೋ ಇದು ಟೂಲ್ಸ್ ಆಫ್ ಎಮೋಷನ್. ದುಡ್ಡು ಅನ್ನೋದು ಒಂದು ಟೂಲ್. ಎಮೋಷನ್, ನಮ್ಮ ಎಮೋಷನ್ ಇದೆಯಲ್ಲ, ಮನೆ, ಫ್ಯಾಮಿಲಿ, ನೇಮ್, ದುಡ್ಡು, ಅದು ಕೊಟ್ರೆ ಖುಷಿ ಸಿಗತ್ತೆ. ಅದೇ ಸಕ್ಸಸ್ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ ಎವ್ರಿ ಹ್ಯೂಮನ್ ಬೀಯಿಂಗ್ innate nature to achieve something which fit the definition of happiness, that is goal. How to become successful?
ಸಕ್ಸಸ್ ಅಂಡ್ ಹ್ಯಾಪಿನೆಸ್ ಆರ್ ದ ಪಾರ್ಟ್ ಆಫ್ ದ ಜರ್ನಿ. ಇದು ಪಾರ್ಟ್ ಆಫ್ ದ ಜರ್ನಿ. ವಿ ನೀಡ್ ಎನರ್ಜಿ, ಫ್ಯೂಯಲ್ ಟು ಕೀಪ್ ಆನ್ ಮೂವಿಂಗ್ ಹೆಡ್. ಎನರ್ಜಿ ಬೇಕು. ಈಗ ನಿಮಗೆ ಕೆಲಸ ಮಾಡೋಕ್ಕೆ ಒಂದು ಎನರ್ಜಿ ಬೇಕಲ್ಲ. ಕಾರಿಗೆ ಅದು ನಮ್ಮ ಹತ್ರ 1 ಕೋಟಿ ಕಾರ್ ಇರ್ಬೋದು, 10 ಕೋಟಿ ಕಾರ್ ಇರ್ಬೋದು. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಮುಂದೆ ಹೋಗುತ್ತಾ? ಅದು ಹಾಕ್ಲೇಬೇಕು ತಾನೆ. ಅದೇ ಥರ ನೀವು ಅಷ್ಟೇ ಇಲ್ಲಿ ಬಂದಿದ್ದೀರಲ್ಲ, ನಾನು ಒಳ್ಳೊಳ್ಳೆ ಭಾಷಣ ಕೊಟ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಟ್ಟು ಇನ್ಕಮ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡ್ತೀರಾ? ನಾವು ಅದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಸೇವೆ ಮಾಡಕ್ ಕೂತಿರೋದು. ನಾವು ಸೇವೆ ಮಾಡಕ್ ಬಂದಿಲ್ಲ ಇಲ್ಲಿ, ಹೌದಲ್ವಾ? ನಮ್ಗೇನ್ ಬೇಕು? ವಿಟಾಮಿನ್. ನಮ್ಮ ಫ್ಯೂಯಲ್ ಏನು? ವಾಟ್ ಇಸ್ ದಟ್ ಎನರ್ಜಿ? ಇವತ್ತಿಷ್ಟೆಲ್ಲ ಡ್ಯಾನ್ಸು ಪ್ಯಾನ್ಸು ಕೂಗ್ತಾರೆ, ಕಿರಿಸ್ತಾರೆ, ಇವರೆಲ್ಲ ಯಾವ ಎನರ್ಜಿ? ಪೆಟ್ರೋಲಾ? ಡೀಸೆಲಾ? ಇದೇ ನೆಕ್ಸ್ಟ್ ಬರ್ತಲ್ಲ ಎನರ್ಜಿ. ಈ ಎನರ್ಜಿ ಯಾವುದು? ಪಾಕೆಟ್ ಅಲ್ಲಿ ಬರೀ ಇಟ್ಕೊಳ್ಳಿ 10,000 ರೂಪಾಯಿ ಹೇಳೋಣ, ಹಂಗಿದ್ಯಾ ಅಂತೀರಾ? ಅದೇ ಪಾಕೆಟ್ ದುಡ್ಡಿಲ್ಲ ಬುದ್ಧಿ, ಹೆಂಗಿದ್ದೀರಾ ಬುದ್ಧಿ? ಬುದ್ಧಿ ಆಯ್ತಾ? ಗತ್ತೆ ಹೆಚ್ಚಾಗ್ಬಿಡತ್ತೆ ದುಡ್ಡು ಬಂದ್ರೆ, ಹೌದಲ್ವಾ? ಏನ್ ಬೇಕು? ವಿಟಾಮಿನ್. ನೀವೆಲ್ಲ ಇಲ್ಲಿ ಬಂದಿರೋದು ಸುಮ್ಕೆ ಅಲ್ಲ. ಏನ್ ಹೇಳಿ? ಚರ್ಚಾಕರ್ನ ಖರ್ಚಾಕರ್ನ ವಿಸ್ಟಾರ್ ಬಗ್ಗೆ 4 ಜನಕ್ಕೆ ತಿಳಿಸ್ತಿದ್ದೀರಾ. ತಿಳಿಸಿದ್ದಕ್ಕೋಸ್ಕರ ಅವ್ರು ಬಂದು ಕಣಕಣದಲ್ಲೂ ಕೇಸರ್ ತಿಂದ್ರೆ ಗ್ಯಾರಂಟಿ ಕ್ಯಾನ್ಸರ್, ಅದಕ್ಕೆ 100 ಕೋಟಿ ದುಡ್ಡು ಕೊಡ್ತಿದ್ದಾರೆ. ಸಚಿನ್ ಬಂದು ಕ್ಯಾಚ್ ಹಿಡಿದು ಕೆಳಗೆ ಬಿದ್ದು ಹೇಳ್ತಾರೆ, ಬೂಸ್ಟ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. 100 ಕೋಟಿ. ವಿರಾಟ್ ಕೊಹ್ಲಿ ಬ್ಯಾಟ್ ಮೇಲೆ MRF ಅಂತ ಹಾಕಿದಾನಲ್ವಾ, 300 ಕೋಟಿ ಕೊಟ್ಟಿದ್ದಾರೆ ಬರೀ ಸ್ಟಿಕ್ಕರ್ ಹಾಕಕ್ಕೆ. ಎಷ್ಟು ಕೋಟಿ? 300 ಕೋಟಿ. ಅಮಿತಾಬ್ ಬಚ್ಚನ್ ಶೌರಿಕನ್ ಹಾಕ್ಬಿಟ್ಟು ತಂಡ ತಂಡ ಕೂಲ್ ಕೂಲ್ ಅಂತಾರೆ. ಶೌರಿಕನ್ ಹಾಕ್ಬಿಟ್ಟು 30 ಕೋಟಿ 40 ಕೋಟಿ ಕೊಡ್ತಾ ಇದ್ದಾರೆ. ಟಿವಿಗೆ ಸೆಕೆಂಡ್ಗೆ ಎಷ್ಟು 1000 ಕೋಟಿ ಕೊಡ್ಬೇಕು ಗೊತ್ತಾ ನಿಮಗೆ? ನಾವು 70 ಕೋಟಿ ಕೊಡ್ತೀವಿ. ಯೋಚನೆ ಮಾಡ್ತೀರಾ ನೀವು? ಹೆಂಗೆ ಕೊಡ್ತೀವಿ ನಾವು? ನಮ್ಮದು ಫ್ಯಾಕ್ಟ್ರಿ ನಮ್ಮದೇ. ಯಾವ ಟಿವಿಗೂ ಕೊಡ್ತಾ ಇಲ್ಲ, ಯಾವ ಆ್ಯಕ್ಟ್ರಿಗಳಿಗೆ ಕೊಡ್ತಾ ಇಲ್ಲ. ನಾವು ನೇರವಾಗಿ ನಿಮ್ಮ ಕೈ ನೀವು ಪ್ರಚಾರ ಮಾಡ್ತಿದ್ದೀರಾ. ಅವ್ರಿಗೆ ಈ ಮಿಡ್ಲ್ ಮ್ಯಾನ್ಗಳು ಇದ್ದಾರಲ್ಲ, ಮಧ್ಯವರ್ತಿಗಳು, ಆ್ಯಕ್ಟ್ರಿಗಳು, ಡೀಲರ್ಗಳು, ಸ್ಟಾಕಿಸ್ಟ್ಗಳು, ಇವ್ರಿಗೆಲ್ಲ ಕೊಡೋಂಥ ದುಡ್ಡು ಇವ್ರ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಇವ್ರದ್ದು ಉದ್ದದ ಗಾಡಿ, ಕೋಟಿ ಮನೆ ಇವ್ರ ಹತ್ರ, ನೀವು ಅವ್ರಿಗೆ ಉದ್ಧಾರ ಮಾಡ್ತಿರೋದು. ವಿಸ್ಟಾರ್ ಏನು ಮಾಡ್ತು? ಅವ್ರಿಗೆ ಕೊಡುವಂಥ, ಆ್ಯಕ್ಟ್ರಿಗೆ ಕೊಡುವಂಥ, ಟಿವಿ ಕೊಡುವಂಥ ಈ ಮಿಡ್ಲ್ ಮ್ಯಾನ್ಗಳಿಗೆ, ಮಧ್ಯವರ್ತಿಗಳಿಗೆ ದುಡ್ಡು ನಿಮಗೆ ನಾವು ಕೊಡ್ತಾ ಇದ್ದೀವಿ. ಅದರಲ್ಲೇ ಇವತ್ತು 3 ಕೋಟಿ 4 ಕೋಟಿ 5 ಕೋಟಿ ಇವರೆಲ್ಲ ಲಕ್ಷ ಲಕ್ಷ ಕೋಟಿ ದುಡ್ಡು. ಬೇರೆ ರಾಕೆಟ್ ಸೈನ್ಸ್ ಏನಿಲ್ಲ. ನಾನು ತಗೊಬಂದ್ಬಿಟ್ಟು ನಾನೇನು ದಾನ ಮಾಡಕ್ಕೆ ಕೂತ್ಕೊಂಡಿಲ್ಲ. ಈಗ ನೀವು ಕೊಡುವಂಥ ಸೇಲ್ಸಲ್ಲಿ ಒಂದು ಆಲೂಗಡ್ಡೆ ತಗೊಬಂದು, ಆಲೂಗಡ್ಡೆ ಗೊತ್ತಲ್ಲ, ಹಾಸನ, ಒಂದು ತಗೊಬಂದು ಮಿನಿಮಮ್ ಅಂದರೆ 15 ಲೇಸ್ ಪ್ಯಾಕೆಟ್ ಮಾಡ್ತಾರೆ. ಒಂದು ಲೇಸ್ ಪ್ಯಾಕೆಟ್, ಚಿಪ್ಸ್ ಪ್ಯಾಕೆಟಿಗೆ ಎಷ್ಟು? 10 ರೂಪಾಯಿನಾ? 10 ರೂಪಾಯಿ. ಒಂದು ಆಲೂಗಡ್ಡೆಗೆ ಎಷ್ಟು? 5 ರೂಪಾಯಿ ಇರ್ಬೋದಾ? ಇಟ್ಕೊಳ್ಳಿ, 5 ರೂಪಾಯಿ. ಒಂದು ಆಲೂಗಡ್ಡೆ 5 ರೂಪಾಯಲ್ಲಿ 150 ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಎಷ್ಟು? 5 ರೂಪಾಯಿ. ನಾವು ನಮ್ಮ ಪ್ರಾಡಕ್ಟ್ ತಗೊಬಂದ್ಬಿಟ್ಟು 80% ಇನ್ಕಮ್ ಅಡಿಯಿಂದ ಮುಡಿ ತನಕ ನಾವು ಕೊಡ್ತಾ ಇದೀವಲ್ಲ. ನಾವು ಜನಗಳಿಗೆ ಲೂಟಿ ಮಾಡಿ ಕೊಡ್ತಾ ಇದೀವ? ನಾವೇನು ತಲೆ ಹೊಡೆದು ಕೊಡ್ತಾ ಇದೀವಿ? ಹಾಗಾದ್ರೂ ನಮ್ಮ ಪ್ರಾಡಕ್ಟನ್ನು ಮಾರಾಟ ಮಾಡಿದರೆ, ಬೇರೆ ಕಡೆ ನೀವು ಮಾರಾಟ ಮಾಡಿದ್ರೆ ನಿಮ್ಗೆ ಏನೂ ಲಾಭ ಇಲ್ಲ. ನಮ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಇನ್ನು 5 ವರ್ಷದಲ್ಲಿ 2030 ಕರೆಕ್ಟಾಗಿ ನೀವು ಇನ್ವಾಲ್ವ್ಮೆಂಟ್ ಕೆಲಸ ಮಾಡಿದರೆ ನಿಮ್ಮ ಅಕೌಂಟಲ್ಲಿ 5 ಕೋಟಿ 8 ಕೋಟಿ 10 ಕೋಟಿ 12 ಕೋಟಿ 20 ಕೋಟಿ. ಇದು ಕನಸಿನ ಮಾತಲ್ಲ, ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನಾನು. ನಾವು ಇದೇ ಚಿಕ್ಕಮಂಗ್ಳೂರಲ್ಲಿ 30 ವರ್ಷ ಹಿಂದೆ ಸೈಕಲಲ್ಲಿ ತಿರುಗಾಡ್ತಾ ಇದ್ವಿ. ಬೆಳಗ್ಗೆ 1 ಕಾರು, ಮಧ್ಯಾಹ್ನ 1 ಕಾರು, ಈವ್ನಿಂಗ್ 1 ಕಾರು ತಿರುಗಾಡ್ತಾ ಇದೀವಿ. ಗೊತ್ತಾಯ್ತಾ ನಿಮಗೆ? ಚಿಕ್ಕಮಂಗ್ಳೂರು ಎಲ್ಲ ದಿಕ್ಕಲ್ಲಿ ಇವತ್ತು ನಮ್ದು ಪ್ರಾಪರ್ಟಿ ಇದೆ. ಅವತ್ತು ನಾವು ಇದೇ ಥರ ಜನ ನಮ್ಗೆ ಆಳ್ಕೊಂಡ್ರು, ನಗಾಡಿದ್ರು, ಕಂಪ್ನಿ ಓಡಾಡ್ಬಿಡತ್ತೆ, ಕೆಲಸ ನಡೆಯಲ್ಲ, ಇದು ಎಷ್ಟು ದಿನ ಅಂದ್ರು. ಬಾ ನೋಡ್ಕೊ, 30 ವರ್ಷ ಆಯ್ತು, ಇನ್ನೂ ಇವ್ನು ಸಾಯಂಕಾಲ ಇರ್ತೀವಿ ಹೇಳ್ದವ್ರ ಮುಂದೆ. ಅವ್ನು ಹೇಳ್ದವನು ಚೇತನ್ ಅಂತ ಒಬ್ಬ ಹುಡುಗ ಸಿಗ್ತಾನೆ ಬೆಳಗ್ಗೆ. ನಾನು ವಾಕಿಂಗ್ ಹೋಗುವಾಗ 6 ಗಂಟೆಗೆ ಪೇಪರ್ ಹಾಕ್ತಾನೆ. ಅವನ ಹೆಸರು ಚೇತನ್ ಅಂತ. ಪ್ಲಾನ್ ಹೇಳಿದೆ, ನಗಾಡ್ಕೊಂಡು ಹೋಗ್ಬಿಟ್ಟ. ಇವತ್ತಿಗೂ ಸೈಕಲ್ ಹೊಡ್ಕೊಂಡು ಬೆಳಗ್ಗೆ 5 ಗಂಟೆ 5 ವರೆಗೆ ಪೇಪರ್ ಹಾಕ್ತಾ ಇದ್ದಾರೆ. ಅದು ನೋಡಿ ಹೊಟ್ಟೆ ಉರಿಯುತ್ತೆ ನನಗೆ. ಅದೇ ನನ್ನ ಒಟ್ಟಿಗೆ ಬಂದಿರೋದೆಲ್ಲ ಕೋಟಿ ಕೋಟಿ ಮನೆ ಕಟ್ತಾ ಇದ್ದಾರೆ. ವಿ ಆರ್ ಫ್ರೆಂಡ್ಸ್. ದುಡ್ಡು ಬೇಕು. ದುಡ್ಡಿದ್ರೇ ನಿಮಗೆ ಗೌರವ, ದುಡ್ಡಿದ್ರೇ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಇರ್ತಾರೆ, ಸೊಸೆ ಮರ್ಯಾದೆ ಕೊಡ್ತಾರೆ, ಮಗ ಸುಬ್ಬುಗಳೇ ಕೊಡ್ತಾರೆ, ಹಳ್ಳಿಯ ಮರ್ಯಾದೆ ಕೊಡ್ತಾರೆ, ಸಮಾಜ, ಅಕ್ಕ ತಂಗಿ ಅಣ್ಣ ತಮ್ಮ. ದುಡ್ಡಿದ್ರೇ ಬೆಲೆ. ಇಲ್ಲ ನಾಯಿಗಿಂತ ಕಡೆ ನೋಡ್ತಾರೆ ನಮಗೆ. ನಾವೆಲ್ಲ ಇಲ್ಲಿ ಬಂದಿರೋದು ಪಿಕ್ಚರ್ ನೋಡೋಕ್ಕಲ್ಲ, ಇಲ್ಲ ಬಂದಿರೋದು ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ, ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವು ಬಂದಿರೋದು. ತಮಾಷೆ ಮಾಡೋಕ್ಕೆ ಬಂದಿಲ್ಲ. ಇಲ್ಲ, ಸೀರಿಯಸ್ ಆಗಿ ನಮ್ಮ ಜೀವನ ಬದುಕನ್ನು ಕಟ್ಕೊಳಕ್ಕೆ ಬಂದಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದು GST ಕಟ್ಟಂಗಿಲ್ಲ, TDS ಕಟ್ಟಂಗಿಲ್ಲ, ಬಂಡವಾಳ ಹಾಕಂಗಿಲ್ಲ. ಇಷ್ಟು ಸುಲಭವಾಗಿ ನಾನು ನಿಮಗೆ ಮಾಡಿಕೊಟ್ಟು ಕೋಟಿ ಗಟ್ಟಲೆ ಬಂಡವಾಳ ನಾನು ಹಾಕಿದ್ದೀನಿ.
ಓಕೆ, ಅದು ರೈಟಿಂಗ್ ಅಲ್ಲಿ ಕೊಡ್ತೀನಿ. 2030 ನೀವು 3 ಕೋಟಿ 4 ಕೋಟಿ 4 ಕೋಟಿ ಇಲ್ಲ ಅಂದ್ರೆ ಕೇಳಬೇಕು. ರೈಟಿಂಗ್ ಅಲ್ಲಿ ಕೊಡ್ತೀನಿ ನಾನು ಬೇಕಾದ್ರೆ. ಅದ್ರ ಕೆಲಸ ಮಾಡ್ಬೇಕಲ್ಲ ನೀವು, ಮನೇಲಿ ಕೂತ್ಕೊಂಡ್ರೆ ಬರುತ್ತಾ? ಓಕೆ, ಅದೇ ತರ ಇವಾಗ ಎನರ್ಜಿ ಏನು? ಮನಿ. ಎನರ್ಜಿ ಗಿವ್ಸ್ ಪವರ್. ವಾರ ಟನ್ ಅಂತ ಬರ್ತಾ ಇದ್ರೆ ರಾಕೆಟ್ಗೆ ಬೆಂಕಿ ಹಾಕಿದೆ, ಹೋಗತ್ತ ರಾಕೆಟ್ ಮುಂದೆ, ಹಂಗೆ ಹೋಗ್ತೀರಾ, ಹೌದಲ್ವಾ? ಅದಕ್ಕೆ ನಾವು ಇಲ್ಲಿ ಬಂದಿರೋದು. ವಾಟ್ ಈಸ್ ಮನಿ? ನಾನು ಹೇಳಿಲ್ವಾ, ಮನಿ ಇಸ್ ಮೀಡಿಯಂ ಎಕ್ಸ್ಚೇಂಜ್ ಆಫ್ ಕರೆನ್ಸಿ, ಅಷ್ಟೇ. ಅದು ಒಂದು ದುಡ್ಡು. ಮನಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಏನು ಕೊಡ್ತೀವಿ ತಗೊಳ್ತೀವಿ, ಖುಷಿ ಕೊಡುತ್ತೆ ಅಲ್ವಾ? ರಿಸೋರ್ಸಸ್. ಏನೇನು ರಿಸೋರ್ಸಸ್ ಅಂದ್ರೆ ಏನು? ಟೈಮ್, ಎನರ್ಜಿ, ಟ್ಯಾಲೆಂಟ್, ರಿಲೇಶನ್ಶಿಪ್. ದುಡ್ಡಿದ್ರೆ ಇಷ್ಟೆಲ್ಲ ಬರುತ್ತೆ ಅಲ್ವಾ? ವಾಟ್ ಈಸ್ ಯುವರ್ ಮೈಂಡ್ ಸೆಟ್? ನೀವು ಯಾರು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ. ಈಗ ನೀವು ಯಾರು ಅಂತ. ಗಿವ್ ಅಪ್ ಆನ್ ಡ್ರೀಮ್ಸ್ ಆ್ಯಂಡ್ ಗೋಲ್. ಕನಸನ್ನು ಬಿಟ್ಟು ಬಿಡೋದು. ನಡೆಯಲ್ಲಪ್ಪ, ಸಾಕು, ತುಂಬ ಪ್ರಯತ್ನ ಪಟ್ಟೆ, 2-3 ಬಿಸ್ನೆಸ್ ಮಾಡಿದೆ, 2-3 ಕಡೆ ಮಾಡಿದೆ, ಕೈ ಸುಟ್ಕೊಂಡೆ, ಸಾಲ ಆಯಿತು, ಏನು ಬೇಡ, ಆರಾಮಾಗಿ ಒಂದೆಲ್ಲ ಕೆಲಸಕ್ಕೆ ಹೋಗ್ಬಿಟ್ಟು ಜೀವನ ಅವನು ಎಂಡ್ ಮಾಡಿಬಿಡ್ತೀನಿ. ಈ ಥರ ಇದ್ದೀರಾ? ಫೋಕಸ್ ಆನ್ ಬೇಸಿಕ್ ನೀಡ್. ಅರೇ ಕಾರು, ಮನೆ, ಬಂಗ್ಲೆ ಅದೆಲ್ಲ ಬಿಟ್ಟಾಕು. ಬೇಸಿಕ್ ನೀಡ್, ರೋಟಿ, ಕಪಡ, ಅವ್ರ ಮಕಾನ್, ವಸತಿ, ಆಹಾರ, ಬಟ್ಟೆ, ಅಷ್ಟು ಸಾಕು. 2 ಸತಿ ಗಂಜಿ ಕುಡಿಯೋಣ, ಸಾಲ ಬೇಕಾಗಿಲ್ಲ, ಸಾಕು, ಜೀವನ ತಳ್ಳಿಬಿಡೋಣ. ಇಷ್ಟು ಮಾತ್ರ ಇದೆಯಾ ನಿಮ್ಮ ಬೇಸಿಕ್ ನೀಡ್ಸ್? ನಂಬಿಕೆ ಇಲ್ಲ, ಯಾವಾಗ ನೋಡೋದು ಸುಸ್ತು. ಕುಡೀರಿ ಇಮ್ಯುನಿಟಿ ಕಾಪು. ತುಂಬಾ ಜನ ನಮಗೆ ಸುಸ್ತು ಸರ್, ಕುಡಿಯಪ್ಪ ಇಮ್ಯುನಿಟಿ ಕಾಪು, ಕುಡಿಯಪ್ಪ ಕಿಂಗ್ ಕಾಪು. ಕುದುರೆ ಹಾಕ್ಬಿಡ್ತೀಯ ನೀನು. ನಂಗೆ ಯಾರು ಸುಸ್ತು ಅಂತ ಹೇಳ್ತಾರೆ, ನಂಗೆ ಹೇಳ್ತಾರೆ ಸರ್ ನೀವೇನು ಎನರ್ಜಿ ಏನು? ಇಮ್ಯುನಿಟಿ ಕಾಪ್, ಕಿಂಗ್ ಕಾಪ್. ಕುಡಿಯಲ್ಲ ಕೆಲವೊಬ್ರು, ಅದು ಡೌಟ್. ಹೆಚ್ಚು ಕಡಿಮೆ ಆಗ್ಬಿಟ್ರೆ, ನೀನು ಕುಡ್ದಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತೀಯ, ಕುಡಿದ್ರೆ ಏನು ಆಗಲ್ಲ. ಓಕೆ, ಸುಸ್ತಾಗಿರ್ತಾರೆ, ಆವಾಗ ಮಾತಾಡದೆ ಹೇಳೋ ರೀತಿಯಲ್ಲಿ ಮಾತಾಡ್ತಾರೆ. ಸರ್ ಎಲ್ಲಿದ್ದೀರಿ? ನೀವೆಲ್ಲ ಸ್ವಲ್ಪ ದೇವೇಗೌಡರು ಊರವ್ರಲ್ವಾ? ದೇವೇಗೌಡರು ನಾನು ಇದೊಂದ್ಸಲಿ ರಾಜಕೀಯ ಈ ದೇವೇಗೌಡ ಯಾರಿಗೂ ಹೆದರೋನಲ್ಲ, ಜಗ್ಗವನಲ್ಲ. ನೀವು ಹಂಗೆ ಆಗ್ಬಿಟ್ಟಿದ್ರಿ. ಇವತ್ತು ಎಲ್ಲಿಗೆ ಹೋಗ್ತೀರಾ? ನಾನು ಇವತ್ತು ಒಳ್ಳೆ ಹೊರಗೆ ಹೋಗ್ಬೇಕು ಅಂತ. ನಿಮ್ಗೆ ಮಾತಾಡಿ ಆಮೇಲೆ ಡೌನ್ ಆಗ್ಬಿಡುತ್ತೆ. ಅದೇ ಮೋದಿಜಿ ಹೆಂಗ್ ಮಾತಾಡ್ತಾರೆ, ಮಾಯೋ ಬೇಡೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕಾಲ ಜನ್ ಲಾಯಂಗೆ. ಒಳ್ಳೆಗಿದ್ದವ್ರಿಗೆ ಬೆಂಕಿ ಫುಲ್ ಎನರ್ಜಿ. ನಮಗೆ ಸುಸ್ತವ್ರು ನೋಡಿದ್ರೆ ಆಗಲ್ಲ, ನಡೆಯುವಾಗ ನೀವು ನೋಡಿ ಯಾರು ಜಾಯಿನ್ ಆಗ್ಬೋದು. ನೀವು ಏನು ಆಕಾಶನೇ ಇವ್ರ ತಲೆ ಮೇಲೆ ಬೀಳತ್ತೆ, ಹಂಗಿರ್ತಾರೆ. ಸ್ವಲ್ಪ ನಗಾಡಬೇಕು. ದೇವೇಗೌಡರು ಯಾವತ್ತ ನಗಾಡಿದ್ ನೋಡಿದ್ದೀರಾ? ಅವ್ರು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್. ಅವರು ಪಾಪ ಒಳ್ಳೆಯವರು, ಕೆಲವರು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್, ನಗಾಡೋದೇ ಇಲ್ಲ. ಆಯ್ತಾ? ಕೆಲವರು ಸದಾನಂದ ಗೌಡರು ನೋಡಿದ್ದೀರಾ? ಯಾರೋ ಸಾವು ಮನೆ ಕಲ್ತ್ಬಿಟ್ರಂತೆ. ಏನಾಗಿತ್ತು? ನಾವು ಆಡ್ಬೇಡಿ ಸರ್. ಅಂಡರ್ ಇರುವಂತ ಟ್ಯಾಲೆಂಟ್ ಅನ್ನು ಯುಟಿಲೈಸ್ ಮಾಡ್ಕೊಡಲ್ಲ. ಮೆಟಲಿಸ್ಟಿಕ್ ಲೈಫ್ ಏನ್ ಹೇಳಿ? ಸಾಕು, ಬಂದಿರೋ ಸಾಕು. ಬ್ಲೇಮ್ ಆನ್ ಅದರ್ ಸಿಚುವೇಶನ್. ದೇವ್ರಿಗೆ ದೂರದು, ಅಪ್ಲೈನಿಗೆ ದೂರದು, ಕಂಬಳಿಗೆ ದೂರದು, MD ಗೆ ದೂರದು. ಆಯ್ತಾ? ಒಳ್ಳೆ ಕೋಟಿ ದುಡ್ದ್ಬಿಟ್ರೆ ಓ ನಮ್ಮ MD ದೇವರಂತ ಮನುಷ್ಯ ಗೊತ್ತಾ, ನಮ್ಮ MD ಬಗ್ಗೆ ಯಾರು ಹೇಳ್ಬಿಟ್ರೆ ಅಂತಾರೆ. ಅದೇ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಿ MD ಇವರ ನಾಲ್ಗೆನೇ ಚೇಂಜ್. ನಾಲ್ಗೆಗೆ ಮುಳೆ ಇಲ್ಲ, ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಬಿಡ್ತಾರೆ. ಹಂಗೆ ಇರಬಾರ್ದು. ನಿಯತ್ ಅನ್ನೋದು ಒಂದು ವರ್ಡ್ ಇರಬೇಕು ಮನುಷ್ಯನಿಗೆ. ಯಾವತ್ತೂ ಬ್ಲೇಮ್ ಮಾಡಬಾರ್ದು, ದೇವ್ರಿಗೂ ಬ್ಲೇಮ್ ಮಾಡಬಾರ್ದು. ದೇವ್ರು ಏನು ತಪ್ಪಾಡಿದ? ದೇವ್ರು ನಿಮಗೆ ಏನು ತಪ್ಪಾಡಿದ್ದಾನೆ? ಚಾ ಮಾರುವಂತ ಮೋದಿಜಿಯವರು 3 ಸತಿ CM 3 ಸತಿ ಪ್ರೈಮ್ ಮಿನಿಸ್ಟರ್ ಆಗಿಲ್ವಾ?